ವಿಧಾನಮಂಡಲ ಅಧಿವೇಶನದ ಸುದ್ದಿಯ ಜೊತೆಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರಮುಖ ವಿಷಯ ಆಗಬೇಕಾದದ್ದು ವಿಧಾನಸಭೆಯಲ್ಲಿ ಸ್ಪೀಕರ್ ಆಯ್ಕೆ ಆಗಬೇಕಾಗಿತ್ತು, ವಿಧಾನ ಪರಿಷತ್ನಲ್ಲಿ ಸಭಾಧ್ಯಕ್ಷರ ಆಯ್ಕೆ ಆಗಬೇಕಾಗಿತ್ತು. ಆಯ್ಕೆನ ಯಾವತ್ತೂ ಕಾಂಗ್ರೆಸ್ ಹೈಕಮಾಂಡ್ ಮಾಡಿ ಕಳಿಸ್ಬಿಟ್ಟಿದೆ. AICC ಲೆಟರ್ನಲ್ಲಿ ಹೆಸರು ಪ್ರಿಂಟ್ ಹಾಕಿ ಕಳಿಸಿದೆ. ಅದರ ಪ್ರಕ್ರಿಯೆ ನಡಿಬೇಕಾಗಿತ್ತು ಅಷ್ಟೇ. ಪ್ರಕ್ರಿಯೆ ಅಂದರೆ ಫಾರ್ಮ್ಯಾಲಿಟೀಸ್ ನಡಿಬೇಕಾಗಿತ್ತು. ಇವರು BJP JDSನವರು ಒಂಥರ ವಿಚಿತ್ರ. ಲೆಟರ್ನಲ್ಲಿ ಹೆಸರು ಕಳಿಸುವ ಮೂಲಕ ನೀವು ಸಂವಿಧಾನಕ್ಕೆ ಅಪಮಾನ ಮಾಡಿದ್ದೀರಿ, ನಾವು ಇಡೀ ಪ್ರಾಸೆಸ್ಸನ್ನೇ ಬಹಿಷ್ಕರಿಸ್ತೀವಿ ಅಂತ BJPಯವರು ವಿಧಾನಸಭೆಯಿಂದ ಎದ್ದು ಹೊರಗೆ ಹೋದರು. ಸ್ಪೀಕರ್ ಹೆಸರು ಮಾತ್ರ ಅಲ್ರಿ, ಚೇರ್ಮನ್ ಹೆಸರು ಬಂದಿತ್ತು, ಸಭಾಧ್ಯಕ್ಷರ ಹೆಸರು ಲೆಟರ್ನಲ್ಲಿ ಬಂದಿತ್ತು. ಆದರೆ ವಿಧಾನ ಪರಿಷತ್ನಲ್ಲಿ ಕ್ಯಾಂಡಿಡೇಟ್ ಹಾಕಿದ್ರಿ ಅವರು, PH ಪೂಜಾರ್ ಅವರು ನಮ್ಮ ಕ್ಯಾಂಡಿಡೇಟು ಅಂತ. ವಾಟ್ ಎವರ್, ಇಲ್ಲಿ GS ಪಾಟೀಲರ ಆಯ್ಕೆಯ ಪ್ರಕ್ರಿಯೆ ನಡೀತಾ ಇದ್ದಾಗ BJP ಸದಸ್ಯರುಗಳ ಹೊರಗೆ ಹೋಗಿದ್ದರು. ಹೊರಗಂದ್ರೆ ಅಲ್ಲೇ ಲಾಂಜಲ್ಲಿ ಕೂತ್ಕೊಂಡಿರ್ತಾರೆ ಹೊರಗಡೆ. ಮುಗೀತಾ ನೋಡಿ ಪ್ರೊಸೆಸ್, ಒಳಗೆ ಬರ್ತೀವಿ ಅಂದರು. ಪ್ರೊಸೆಸ್ ಮುಗಿದ ಮೇಲೆ ಒಳಗೆ ಬಂದರು BJPಯ ಸದಸ್ಯರುಗಳು. ಸಂಪ್ರದಾಯ ಇರೋದು ಅವರನ್ನು ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರುಗಳು ಗೌರವಪೂರ್ವಕವಾಗಿ ಕರ್ಕೊಂಡು ಹೋಗಿ ಚೇರ್ ಮೇಲೆ ಕೂಡಿಸೋದು ಸಂಪ್ರದಾಯ. ಆ್ಯಕ್ಚುಲಿ ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿತಾ ಇರುವವರು ಹೋಗಿ ಕರ್ಕೊಂಡು ಹೋಗ್ಬೇಕಲ್ಲಿ. ಬಟ್ ಕೆಳಗಿಳಿದಂಥ UT ಖಾದರ್ ಅವರು ಮಿನಿಸ್ಟರ್ ಆಗಿ ಖಾತೆಗಳನ್ನು ಕೊಡೋ ಜವಾಬ್ದಾರಿ ತಗೊಂಡಾಗ್ಬಿಟ್ಟಿದೆ. ಹಿ ಹ್ಯಾಸ್ ಬಿಕಮ್ ಅ ಪೊಲಿಟಿಕಲ್ ಪರ್ಸನ್ ನಾವು. ಹಂಗಾಮಿ ಸ್ಪೀಕರ್ ಆಗಿದ್ದ TB ಜಯಚಂದ್ರ ಅವರು ಇದ್ದಾರೆ ನೋಡ್ರಿ, R ಅಶೋಕ್ ಪಕ್ಕದಲ್ಲಿದ್ದಾರೆ. JDS ಶಾಸಕಾಂಗ ಪಕ್ಷದ ನಾಯಕರು, BJP ಶಾಸಕಾಂಗ ಪಕ್ಷದ ನಾಯಕರು, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬು, R ಅಶೋಕ್, DK ಶಿವಕುಮಾರ್ 3 ಜನ ಇದ್ದಾರೆ. ಕರ್ಕೊಂಡೋದ್ರು, ಮೇಲೆ ಕರ್ಕೊಂಡೋದ್ರು. ಇವರು GS ಪಾಟೀಲ್ರು, ರೋಣ MLA ಅವರು R ಅಶೋಕ್ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡ್ತಾ ಸದನದ ಕಡೆ ನೋಡ್ತಾ ಇದ್ರು. ಗೊತ್ತಿಲ್ಲ ಅವರು, ಅಂದರೆ ಮಧ್ಯದಲ್ಲಿ ಯಾವ ಸ್ಪೀಕರ್ ಸ್ಥಾನದ ಮೇಲೆ ಕೂತ್ಕೊಳ್ಳೋ ಬಂದಿರುತ್ತೆ. ಸೀನಿಯರ್ ಶಾಸಕರುಗಳಿಗೆ ಸ್ಪೀಕರ್ ಇಲ್ಲದೆ ಇದ್ದಾಗ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟು ಹೋಗಿರ್ತಾರೆ. ಹಾಗೆ ಕೂತ್ಕೊಂಡಿದ್ರು ಎಲ್ಲೋ ಗೊತ್ತಿಲ್ಲ. ಅಲ್ಲಿ ಮೇಲೆ ಕೂತ್ಕೊಂಡು ಸದನವನ್ನು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. UT ಖಾದರ್ ಅವ್ರು ಬಂದಿದ್ರು. ನಾನು ನಿನ್ನೆ ಅವರಿಗೆ ಅದನ್ನೇ ಕೇಳ್ತಾ ಇದ್ದೆ. ನಾನು ಮೇಲಿಂದ ಕೆಳಗೆ ನೋಡ್ತಾ ಇದ್ರಲ್ಲ, ಅದು ಚೆನ್ನಾಗಿದೆಯಾ ವ್ಯೂ, ಇಲ್ಲಿಂದ ಅಲ್ಲಿ ನೋಡೋದು ಚೆನ್ನಾಗಿದೆಯಾ ಅಂತ. GS ಪಾಟೀಲ್ರು R ಅಶೋಕ್ ಅವರಿಗೆ ಶೇಕ್ ಹ್ಯಾಂಡ್ ಕೊಡ್ತಾ ಸದನದ ಕಡೆ ನೋಡ್ತಾ ಇದ್ರು. ಮುಖ್ಯಮಂತ್ರಿಗಳ ಪ್ರೀತಿಯಿಂದ ಅವ್ರ ಮುಖ ತಿರುಗಿಸಿದ್ರು R ಅಶೋಕ್ ಅವ್ರ ಕಡೆ. ಅದಕ್ಕೆ ಕೆಳಗಿದ್ದ ಸುನೀಲ್ ಕುಮಾರ್, ಅವರಾಗಲೇ ನೋಡಬೇಕು, ನೀವಾಗಲೇ ತಿರುಗಿಸಬಾರ್ದು ಅಂತ. ಕೇಳಿಸ್ಕೊಳ್ಳಿ, ಅದನ್ನು ಚೆನ್ನಾಗಿದೆ, ಸ್ವಾರಸ್ಯಕರವಾಗಿದೆ ಅಂತ ಕೇಳಿಸ್ಕೊಳ್ಳಿ. ತಲೆನೇ ಹಿಂಗೆ ತಿರ್ಸ್ಬಿಟ್ಟಿದ್ದೀನಿ. ಎಲ್ಲ ಸಮಾಧಾನ. ನೀವು ತಿರುಗಿಸಬಾರ್ದು, ಅವರೇ ತಿರುಗಬೇಕು. ನೀವು ತಿರುಗಿಸಬಾರ್ದು, ಅವರೇ ತಿರುಗಬೇಕು. ನಿಮ್ದೆಲ್ಲ ತಲೆನೇ ಹಿಂಗೆ ತಿರ್ಸ್ಬಿಟ್ಟಿದ್ದೀನಿ. ಎಲ್ಲ ಸಮಾಧಾನ. ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರ ಮೊದಲ ಅಧಿವೇಶನ ಇದು. ಮಾತಾಡಿದ್ರು. ನನಗೆ ಪರ್ಸ್ನಲಿ ಕೇಳಿದ್ರು, ವಿಧಾನಸಭೆಯಲ್ಲಿ ಮಾತನಾಡಿದ್ದಕ್ಕಿಂತ ವಿಧಾನ ಪರಿಷತ್ನಲ್ಲಿ ಮಾತನಾಡಿದ್ದು ಸ್ವಾರಸ್ಯಕರವಾಗಿತ್ತು. ಸ್ವಲ್ಪ ಫಿಲಾಸಫಿಕಲ್ ಅವರು ಮಾತಾಡೋದು ಯಾವಾಗಲೂ. ಕೇಳಿಸ್ಕೊಳ್ಳಿ ಒಮ್ಮೆ. ನನ್ನ ಯೋಜನೆಗಳು, ನನ್ನ ಚಿಂತನೆಗಳು ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ. ಏಕೆಂದ್ರೆ ನನ್ನ ವಿರೋಧ ಪಾರ್ಟಿ ಸ್ನೇಹಿತರು ಬಿಟ್ಟು ನಾವು ಬದುಕಲಿಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಇರಬೇಕು. ಒಬ್ಬನ ಮೇಲೂ ಕೂಡ ಈ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಯಾರಿಗೂ ಕೂಡ ತೊಂದರೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸ್ನೇಹಿತರಿರ್ಬೋದು, ಇವ್ರಿಗೆ ಎಷ್ಟು ನಾನು ಗೌರವ ಕೊಡಬೇಕೋ ಇವ್ರ ಜೊತೆಗಿರ್ಬೇಕು. ಅಶೋಕ್ ಅವರು ಮಾತಾಡ್ತಿದ್ರು ಇಲ್ಲಿ ನನ್ನ ಬಗ್ಗೆ, ಅಧಿಕಾರದ ಬಗ್ಗೆ ಮಾತಾಡ್ತಿದ್ರು. ಇಲ್ಲಿ ಸಿದ್ದರಾಮಯ್ಯವ್ರು ಕೂತಿದ್ರು, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಇದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೆ. ಮಿಸ್ಟರ್ ಅಶೋಕ್, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನ್ನ ನಂಬರು 136, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಅಂತ ಹೇಳಿದೆ. ಐ ವಿಲ್ ಪ್ರೂವ್ ದಟ್ ಆಲ್ ದಿಸ್ 126 is one. We will stand united and we will fight again.
ಜನ ತೀರ್ಮಾನ ಮಾಡ್ತಾರೆ, ಏನಾಗಬೇಕು ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ. 228ರಲ್ಲಿ ನನಗೆ ರಾಜಕಾರಣ ಗೊತ್ತಿದೆ, ನಾನು ಫುಟ್ಬಾಲ್ ಆಡೋನಲ್ಲ, ನಾನು ಚೆಸ್ಗೆ ಮಾಡೋನು. ಅವರು ನಾವಿಬ್ರು ಸೇರೇ ಕೆಲಸ ಮಾಡಬೇಕು. ನಾವು ಅಲ್ಲಿರ್ಬೋದು, ಇಲ್ಲಿಗೆ ಬರ್ಬೋದು, ಯಾರೇನು ಪರ್ಮನೆಂಟ್ ಇಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಅಲ್ಟಿಮೇಟ್ಲಿ ನಾವೆಲ್ಲ ಆಯ್ಕೆ ಮಾಡಿರೋದು ಈ ರಾಜ್ಯದ ಹಿತಕ್ಕೋಸ್ಕರ. ತಾವು 78ನೇ ಮಾಡಲ್, ನೀವು ನಮ್ಮೆಲ್ಲರಿಗಿಂತ ದೊಡ್ಡ ಸೀನಿಯರು. ಅದಕ್ಕೆ ನಿಮ್ಗೆ ದೇವರು ಇವತ್ತು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇನ್ನು ನೀವು ಹಂಗಂತ ನೀವು ಸ್ಪೀಕರ್ ಆಗೋದ್ರಿ ಅಂತ ಅಂದ್ಬಿಟ್ಟು ಆ ಸ್ಥಾನದಲ್ಲಿ ಕೂತಿರಂತ ನೀವು ಬೇಜಾರು ಮಾಡ್ಕೊಳ್ಕೊಬಿಡಿ. SM ಕೃಷ್ಣ ಅವರು ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಯು ಶುಡ್ ಆಲ್ ಬಿ ವೆರಿ ಕಾನ್ಫಿಡೆನ್ಸ್. ಲೆಟ್ ಅಸ್ ಆಲ್ ಲಿವ್ ಆನ್ ಹೋಪ್. ನಾವು ಯಾರ ಮೇಲೂ ದ್ವೇಷ ಮಾಡೋದಿಲ್ಲ, ಅಸೂಯೆ ಮಾಡೋದಿಲ್ಲ. ಯಾರು ಜನಪ್ರತಿನಿಧಿಗಳಿದ್ದಾರೆ ಅವ್ರನ್ನು ಕೂಡ ಯಾವ ಭೇದ ಭಾವ ಇಲ್ಲದೆ ನಾವು ನೋಡ್ತೀವಿ. ಆ ಟೀಕೆಗಳು ಸತ್ತೋಗ್ತವೆ, ಕೆಲಸಗಳು ಮಾತ್ರ ಉಳಿತದೆ. ಆ ಕೆಲಸ ಮಾಡ್ತೀವಿ. ನಾವೆಲ್ಲ ಸೇರಿ ವಿ ಆಲ್ ಆರ್ ಒನ್. ಇದ್ರ ಜೊತೆಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ಮುಂದೆ ಒಂದು ಜಾಗದ ಈ ಪ್ರಪಂಚದಲ್ಲಿ ಲೆಜಿಸ್ಲೇಟರ್ ಈಸ್ ಲುಕಿಂಗ್ ದಿ ಜುಡಿಷಿಯರಿ, ಜುಡಿಷಿಯರಿ ಈಸ್ ಲುಕಿಂಗ್ ದಿ ಲೆಜಿಸ್ಲೇಟರ್. ಈ ಮಧ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ನೆನ್ನೆ ಸದನಕ್ಕೆ ಬಂದಿರಲಿಲ್ಲ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳು ನೆನ್ನೆ ಬಂದಿರಲಿಲ್ಲ. ಸೊ ಅವರ ಗೈರು ಹಾಜರಿಯೇ ವಿಶೇಷ ಚರ್ಚೆಯಾಗಿತ್ತು. ಇವತ್ತು ಬಂದರು. ಇಲ್ಲೊಂದು ಸ್ವಲ್ಪ ಗಂಭೀರವಾಗಿ ಕಾಣಿಸ್ತಾ ಇದ್ದಾರೆ. ಅವರು ಸದನಕ್ಕೆ ಬಂದಾಗ ಅವ್ರನ್ನ ಹತ್ತಿರದಿಂದ ನೋಡಿದವರು ನಮ್ಮ ರಿಪೋರ್ಟರ್ಸ್ ಹೇಳ್ತಾ ಇದ್ರು, ಯಾಕೋ ಭಾಳ ಲವಲವಿಕೆಯಲ್ಲಿದ್ರು ಇವತ್ತು ಅಂತ. ಸಿದ್ದರಾಮಯ್ಯನವರು ಬಂದರು ಅನ್ನೋದೇ ಸುದ್ದಿ. ಆಡಳಿತ ಪಕ್ಷದ ಸದಸ್ಯರು ಕುಳಿತುಕೊಳ್ಳುವ ಕಡೆ ಲಾಸ್ಟ್ ರೋನಲ್ಲಿ ಕೂತ್ಕೊಂಡಿದ್ರು. ಅನೇಕರು ಅಲ್ಲೇ ಹೋಗಿ ಮಾತಾಡಿಸಿ ಬರ್ತಾಯಿದ್ರು. ಕಾಂಗ್ರೆಸ್ನವ್ರಿಗಿಂತ BJPಯವರು ಜಾಸ್ತಿ ಮಾತಾಡಿದ್ರಂತೆ. ಸಿದ್ದರಾಮಯ್ಯನವ್ರ ಜೊತೆ ಹೋಗಿ ವಿಜಯೇಂದ್ರ ಅವರು ತುಂಬ ಹೊತ್ತು ಕೂತ್ಕೊಂಡಿದ್ರಂತೆ. ಸುಮ್ಮನೆ ಅಂದರೆ ನಾರ್ಮಲ್ ಮಾತುಗಳು. ಯಾಕೆ ಸಿದ್ದರಾಮಯ್ಯನವ್ರು ನಗ್ನಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದೊಂದು ಲೆಕ್ಕಾಚಾರಗಳು. ಈ ಕಾರಣಕ್ಕೆ ನಗ್ತಿರ್ಬೋದು, ಆ ಕಾರಣಕ್ಕೆ ನಗ್ತಿರ್ಬೋದು ಅಂತಿದ್ರು. ಇದು ವಿಧಾನಸಭೆಯದ್ದಾಯ್ತು. ಅಂದರೆ ನೋಡಿ, ಅವರು ಹೇಳಿದವರ ಹೆಸರು ಸಚಿವ ಸಂಪುಟದಲ್ಲಿ ಬರಲಿಲ್ಲ, ಅದು ಇದು ಕಾರಣಕ್ಕೇನು ಅಸಮಾಧಾನ ಇತ್ತಲ್ಲ, ಆ ಅಸಮಾಧಾನ ಮುಗಿದಿದೆ ಅಂತ ಅರ್ಥ ಮಾಡಿಕೊಳ್ಳಬಹುದಾ? ಯಾಕಂದರೆ ಅವ್ರು ಹೇಳಿದ್ರಂತೆ, ಈ ಕೆಲಸಗಳಾಗದೆ ಹೋದರೆ ನಾನು ಅಧಿವೇಶನಕ್ಕೂ ಬರೋದಿಲ್ಲ ಅಂತ ಅಂದಿದ್ರಂತೆ. ಬಂದ್ರಲ್ಲ, ಮತ್ತೀಗ ಕೆಲಸ ಆಗಿಲ್ಲ. ಬಸವರಾಜ ಶಿವಣ್ಣವ್ರ ಕ್ಯಾಬಿನೆಟಿಗೆ ಬರಬೇಕು ಅಂತಿತ್ತು. ಏನಾದರೂ ಭರವಸೆ ಕೊಟ್ಟಿದ್ದಾರಾ, ಏನಾಗಿದೆ ಗೊತ್ತಿಲ್ಲ. ಅಲ್ಲಿ ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಜಾಸ್ತಿ ಕ್ರೌಡ್ ಅನಿಸುತ್ತೆ, ಅಲ್ಲಿ ಸಿದ್ದರಾಮಯ್ಯನವರು ಇದ್ದರು. ಇಷ್ಟು ವಿಧಾನಸಭೆಯದ್ದು. ವಿಧಾನ ಪರಿಷತ್ತಿಗೆ ಬಂದರೆ ಸಲೀಂ ಅಹಮ್ಮದ್ ಅವರು ಸಭಾಧ್ಯಕ್ಷರಾಗಬೇಕು ಅಂತ ಮುಖ್ಯಮಂತ್ರಿಗಳ ಸಲಹೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಅಪ್ರೂವ್ ಮಾಡಿತ್ತು. ಅಪ್ರೂವ್ ಮಾಡಿ ಲೆಟರ್ ಹೆಡ್ನಲ್ಲಿ ಹೆಸರಾಗಿ ಕಳಿಸಿದ್ರು. ಅದರದ್ದು ಒಂದು ಪ್ರಕ್ರಿಯೆ ಅಂತ ಆಗಬೇಕಲ್ಲ. ಇಲ್ಲಿ NDAದವ್ರು ಕ್ಯಾಂಡಿಡೇಟ್ ಹಾಕಿದರು, PH ಪೂಜಾರ್ ಅವರನ್ನು. ನಂಬರ್ಸ್ ಕ್ಲಿಯರ್ ಇದೆ. ಕಾಂಗ್ರೆಸ್ಸಿಗೆ ಮೆಜಾರಿಟಿ ಇದೆ. 38 ಓಟು ಸಲೀಂ ಅಹಮ್ಮದ್ ತಗೊಂಡ್ರು, 30 ಓಟು PH ಪೂಜಾರ್ ತಗೊಂಡ್ರು. ಇಲ್ಲೂ ಕೂಡ ಹಂಗಾಮಿ ಸಭಾಧ್ಯಕ್ಷರಿದ್ದಾರೆ, ಪುಟ್ಟಣ್ಣ ಅವರು. ಸಭಾನಾಯಕರಾಗಿ ಅಂದರೆ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರುಗಳ ಲೀಡರ್ ಆಗಿ ಯತೀಂದ್ರ ಅವರು, ಡಾಕ್ಟರ್ ಯತೀಂದ್ರ ಅವರು ಆಗಿದ್ದಾರೆ. BJP ವಿಧಾನ ಪರಿಷತ್ ಸದಸ್ಯರುಗಳ ಲೀಡರ್ ಆಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಕರ್ಕೊಂಬಂದ್ರು ಅವರು. ಹಿರಿಯ ಸದಸ್ಯರುಗಳಿದ್ರು, BK ಹರಿಪ್ರಸಾದ್ ಅವರೆಲ್ಲ ಇದ್ದಾರೆ. ಅವ್ರನ್ನ ಪೀಠದ ಮೇಲೆ ಕೂರುವಂತೆ ಮಾಡಲಾಯಿತು. ಇದಾದ ನಂತರ ಬಸವರಾಜ ಹೊರಟ್ಟಿ ಅವರು ಬಂದು ಅಭಿನಂದನೆ ಸಲ್ಲಿಸಿದ್ರು ಅವರಿಗೆ. ಈಗ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ಬಸವರಾಜ ಹೊರಟ್ಟಿ ಅವರು ಮೇಲೆ ಬಂದು ಅವರಿಗೆ ಶೇಕ್ ಹ್ಯಾಂಡ್ ಮಾಡಿದ್ರು. ಆ್ಯಕ್ಚುಲಿ ಹೊರಟ್ಟಿ ಅವರ ಆಸೆ ಇದ್ದದ್ದು ಇವತ್ತು ಆ ಪೀಠದಲ್ಲಿ ಕೂತ್ಕೊಂಡು ನಿಮ್ಮ ಸಹಕಾರಕ್ಕೆ ಧನ್ಯವಾದ, ಇಷ್ಟು ವರ್ಷ ನಾನು ನಡೆಸಿದೆ, ಅದು ಇದು ಮಾತಾಡಿ ರಾಜೀನಾಮೆ ಕೊಡಬೇಕು ಅಂತಿತ್ತು. ಅದಕ್ಕೆ ಅವಕಾಶ ಸಿಗಲಿಲ್ಲ ಅವರಿಗೆ. ಅವಕಾಶ ತಪ್ಪಿಸಲಾಯಿತು ಅನ್ನೋದು ಜೋರು ಚರ್ಚೆ ಇದೆ. ಹೊರಟ್ಟಿಯವರು ಮಾತಾಡಿದ್ರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು, ಅಭಿನಂದಿಸಿದ್ರು ಅವ್ರನ್ನ. ಹೊರಟ್ಟಿಯವ್ರದ್ದು ತೋರಿಸ್ತೀನಿ. ಎಸ್, ಮಾನ್ಯ ಸಭಾಪತಿಗಳೇ, ನೂತನವಾಗಿ ತಮ್ಮ ಆಯ್ಕೆ ನನಗೆ ಸಂತೋಷವನ್ನು ತಂದಿದೆ. ಸುಮಾರು 4 ದಶಕಗಳ ಕಾಲ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ಅನೇಕ ಹೋರಾಟಗಳಿರ್ಬೋದು, ಜನಸಾಮಾನ್ಯರ ಕೆಲಸಗಳಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸಗಳನ್ನ ನಿಮ್ಮೊಟ್ಟಿಗೆ ಮಾಡಿದೆ. ವೈಯಕ್ತಿಕವಾಗಿ ನಾವು ಸ್ನೇಹಿತರು.
ಆದರೆ ರಾಜಕೀಯವಾಗಿ ನೀತಿ ಸಿದ್ಧಾಂತಗಳಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಕೆಲಸ ಮಾಡುವಾಗ ಆಯಾ ಪಕ್ಷಗಳಿಗೆ ನೀತಿ ಸಿದ್ಧಾಂತಗಳಿಗೆ ಕಟ್ಟು ಬಿದ್ದು ನಾವು ಕೆಲಸ ಮಾಡ್ತೇವೆ. ತಾವು ಜಾತ್ಯತೀತ ಮಾತ್ರವಲ್ಲ, ಪಕ್ಷಾತೀತವಾಗಿ ತಾವು ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ತಮ್ಮ ಹೆಸರು ಪ್ರಸ್ತಾಪ ಆದಾಗ ಒಂದು ಪಕ್ಷದ ಲೆಟರ್ ಅಲ್ಲಿ ಬರಬಾರ್ದಾಗಿತ್ತು. ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಬಂದಾಗ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಆಗತ್ತೆ. ಇದು ಬರಬಾರ್ದಾಗಿತ್ತು. ಇದು ಅಪರಾಧವಾಗಿದೆ. ನಾನು ಸದನಕ್ಕೆ ನನ್ನ ಕೃತಜ್ಞತೆಗಳನ್ನು ತಿಳಿಸಿ ನನ್ನ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದೇನೆ ಅಂತ ಹೇಳಿ ಅವ್ರು ಹೇಳಿದ್ರು. ತದನಂತರ ಕಚೇರಿಗೆ ಸುಮಾರು 30 ಜನರು ಬಂದರು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರು. ಸಹಿ ಮಾಡಲೇಬೇಕು, ಒತ್ತಡ ಇದೆ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ಆ ಕಾರಣದಿಂದ ನಾನು ಒತ್ತಡದಿಂದ ರಾಜೀನಾಮೆ ಕೊಟ್ಟಿದ್ದೇನೆ. ಇದು ನಾನು ಸ್ವಇಚ್ಛೆಯಿಂದ ಕೊಟ್ಟಿಲ್ಲ. ನಾವು ನಿಮ್ಮನ್ನು ಆಯ್ಕೆ ಮಾಡುವಾಗ ವಿರೋಧವೇ ಇರಬಾರದು. ಯಾಕಂತಂದ್ರೆ ಅದು ಪಕ್ಷಾತೀತವಾದ ಒಂದು ಆಯ್ಕೆ ಆಗಿರ್ಬೇಕಾಗಿತ್ತು. ನಾವು ನಮ್ಮ ಅಭ್ಯರ್ಥಿಯನ್ನ ಹಾಕಬೇಕು ಅಂತಿರಲಿಲ್ಲ. ಸಭಾಪತಿಯವರು ಇದ್ದಾಗ ಮಾನ್ಯ ಹೊರಟ್ಟಿಯವರಿಗೆ ದಬಾವಣೆ ಮಾಡಿ ಸಹಿ ಹಾಕಿಸಲಾಗಿದೆ ಅಂತಕ್ಕಂಥದ್ದು ಬಂದಾಗ ನಾವು ಅದನ್ನು ವಿರೋಧ ಮಾಡತಕ್ಕಂಥದ್ದು ಅನಿವಾರ್ಯವಾಯಿತು. ನಮಗೆ ನಾನು ಆಗ್ರಹ ಪಡಿಸ್ತಕ್ಕಂಥದ್ದು, ದಯವಿಟ್ಟು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಇವತ್ತ ನೀವು ಸಭಾಪತಿಯಾಗಿ ಆರಿಸಿ ಬಂದಿದ್ದರಿಂದ ನಮಗೆ ತುಂಬ ಹೆಮ್ಮೆ ಅನಿಸಿದೆ ಮತ್ತು ಅಭಿಮಾನ ಅನಿಸಿದೆ. ಯಾಕಂದರೆ ನಮ್ಮ ಸಂಕನೂರವ್ರು ಹೇಳಿದಂಗೆ ನಮ್ಮ ಜಿಲ್ಲೆ ರೆಪ್ರೆಸೆಂಟ್ ಮಾಡ್ತೀರಿ ನೀವು. ಅದಕ್ಕೆ ನಾನು ಸಭಾಪತಿ ಸ್ಥಾನದ ಕೆಳಗಿಳಿದ ಸ್ವಲ್ಪ ನೋವಾಗಿತ್ತು. ನೀವು ಬಂದ್ರಿ ಮತ್ತು ನಮ್ಮ ಜಿಲ್ಲೆಯವರು ಬಂದು ಅಂತೇಳಿ ಸಮಾಧಾನ ಆಯಿತು. ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನೇನು ತಿಳ್ಕೊಂಡಿದ್ದೆ, ನೀವು ಇನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದೆ. ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾಯ್ತು ನನಗೆ. ಈಗ 62 ವರ್ಷ ಗೊತ್ತಾಯ್ತು ನನಗೆ. ರವಿ ಅವರು ಹೇಳಿದರು ಸರ್ ಸಭಾಪತಿಗಳೇ, ಏನಂದ್ರೆ ಇತ್ತಿತ್ತಲಾಗಿ ಗುಣಮಟ್ಟ ಕಡಿಮೆ ಆಗ್ತಿದೆ ಸದನ ಅನ್ನೋದನ್ನು ನಾನು 100ಕ್ಕೆ 100 ಅದನ್ನು ಒಪ್ತೀನಿ. ಭಾಳ ಸರಿ ನಾವು ಹೇಳಿದ್ವಿ ಅದನ್ನು, ಈ ಮಾತನ್ನು. ಇದು ಇವತ್ತಿನ ಗುಣಮಟ್ಟ ಕಡಿಮೆ ಆಗ್ತಿದ್ದೀವಿ ಸದನದಲ್ಲಿ ಅನ್ನೋದನ್ನು ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಲಾಸ್ಟ್ ಇದರಲ್ಲಿ 3 ದಿವಸ ಒಂದು ಯಾವುದೋ ಒಂದು ಸಣ್ಣ ಕಾರಣಕ್ಕೆ, ಅಂದರೆ ಹಿಂದಿನ ಸೆಷನ್ನಲ್ಲಿ ಒಂದು ಹನಿ ಟ್ಯಾಪ್ ಸಲುವಾಗಿ 3 ದಿವಸ ಸಮಯವನ್ನು ಕಳೆದಂಥದ್ದು ಇಲ್ಲ ಕೈ ಅನುಭವ ಇದೆ. ಹಂಗಾಗಬಾರ್ದು. ನಾವೆಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ. ಸದನವನ್ನು ಉತ್ತಮವಾದಂಥ ರೀತಿ ನಡೆಸಿ ಎಷ್ಟೇ ಸಮಯ ಆಗಲಿ ಎಲ್ಲರಿಗೂ ಸಹಿತ ತಾವು ಸಮಯವನ್ನು ಕೊಡ್ತೀರಿ ಮತ್ತು ಸದನವನ್ನು ಸರಿಯಾಗಿ ನಡುತ್ತೀರಿ ಅನ್ನುವಂಥ ಸಂಪೂರ್ಣವಂಥ ಭರವಸೆ ನನಗಿದೆ. PSI ಸಲುವಾಗಿ 5,000 ರೂಪಾಯಿ ಲಂಚ ತೊಗೊಂಡಾರ ಅಂತ ತಿಳ್ಕೊಂಡು ಹೇಳಿ ಚರ್ಚೆ ಆಗಿ ಗುಂಡೂರಾಯರು ಎಷ್ಟು ಹೇಳಿದ್ರು, ಕೈ ಮುಗಿದು ಹೇಳಿದ್ರು ಸಹಿತ ಇವ್ರು ಯಾರು ಕೇಳಿಲ್ಲ, ರಾಜೀನಾಮೆ ಕೊಡಿಸುವಂಥ ಪರಿಸ್ಥಿತಿ. ಆ್ಯಕ್ಚುಲಿ ಸಲೀಂ ಅಹಮ್ಮದ್ ಅವ್ರ ಏಜ್ 62 ಅಂದರು ಬಸವರಾಜ ಹೊರಟ್ಟಿ ಅವರು. 59 ಸೀನಿಯರ್ ಸಿಟಿಸನ್ ಅನ್ಸ್ಕೊಳ್ಳೋದಕ್ಕೆ ಇನ್ನೊಂದು ವರ್ಷ ಬಾಕಿ ಇದೆ ಅವ್ರಿಗೆ. ಇಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ದರ ಬಗ್ಗೆ ಇಂಟ್ರಡಕ್ಷನ್ನಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದದ್ದು. ರಾಜಕೀಯ ಪಕ್ಕಕ್ಕಿಟ್ಟು ರಾಜಕೀಯ ವಿರೋಧಿಗಳ ಬಗ್ಗೆ ಮಾತನಾಡಬೇಕು ಅಂತ ನಿಂತ್ಕೊಂಡು ಹಂಗಿತ್ತು. ರಾಜಕೀಯ ಪಕ್ಕಕ್ಕಿಟ್ಟು ಕುಮಾರಸ್ವಾಮಿ ಅವರನ್ನು ಹೊಗಳಿದ್ದರ ಬಗ್ಗೆ ಒಂದು ಸ್ವಲ್ಪ ಕೊಂಕಿತ್ತು ಅದರಲ್ಲಿ. ಯಾವ ಯೋಜನೆಗಳನ್ನು ನೀವು ಶುರು ಮಾಡಿದ್ರು ಅದನ್ನು ಈಗ ನೀವು ವಿರೋಧ ಮಾಡ್ತಾ ಇದ್ದೀರಿ ರಾಜಕೀಯ ಕಾರಣಕ್ಕೆ ಅಂತ. ಬಟ್ ಉಳಿದವರ ಬಗ್ಗೆ ಮಾತನಾಡಿದ್ದು JH ಪಟೇಲ್ರಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ಅವರ ತನಕ. ಇಂಡಿಯಾ ಶೈನಿಂಗ್ ಅನ್ನುವ ಘೋಷಣೆ ಬಂದಿದ್ದೆ ಆವಾಗ ವಾಜಪೇಯಿ ರೋಡ್ ಮಾಡದೆ ಹೋಗಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಭಾರತದಲ್ಲಿ ಅಂತ ಮಾತಾಡಿದ್ರು ಅವರು. ನಾನು ಹೇಳೋದೇ, ನೀವೇ ಕೇಳಿಸ್ಕೊಂಬಿಡಿ ಒಮ್ಮೆ. ನಾನು ಈ ಅಧಿಕಾರ, ದಿಸ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಐ ನೋ ದಿಸ್ ಇಟ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಇದು ಜಾಸ್ತಿ ದಿನ ಅಧಿಕಾರ ಇರುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೆ ಈ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ ಅಲ್ವಾ. ಈ ಜೈಲು ನೋಡಿದ್ದೀವಿ, ಬೇಲು ನೋಡಿದ್ದೀವಿ. ನಾನು ಕಳಿಸಿದ್ರು ಜೈಲಿಗೆ, ನಾನು ಹೋದೆ. ನಾ ಜೈಲಿಂದ ಬೀಚೆ ಬಂದಾಗ ಜನ ಬಂದು ಓಹೋ ಇವನು ದೊಡ್ಡ ಸಾಧನೆ ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತ ಎಲ್ಲ ಟೀಕೆ ಮಾಡ್ತಾ ಇದ್ರು. ಪಾಪ ಯಡಿಯೂರಪ್ಪನವ್ರಿಗೂ ಕಳಿಸಿದ್ರು, ಅವ್ರು ಹೋಗಿ ಜನ ಸ್ವೀಕಾರ ಮಾಡಿದ್ರು. ನಾನು ಜೈಲಿಗೆ ಒಳಗಡೆ ಹೋದ ತಕ್ಷಣ ಮುಗಿದೇ ಹೋಯ್ತು ನನ್ನ ರಾಜಕಾರಣ ಅಂತ ಹೇಳ್ತಾ ಇದ್ರು. ಬಟ್ ಗಾಡ್ ವಾಸ್ ಕೈಂಡ್. ಈ ರಾಜ್ಯದ ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬ ತಾಯಂದಿರು ಪಕ್ಷ ಭೇದವನ್ನು ಮರೆತು ನಿಮ್ಮಂತವರೆಲ್ಲ ಸೇರಿ ಈ DK ಶಿವಕುಮಾರ್ಗೆ ಅನ್ಯಾಯ ಆಗಬಾರ್ದು ಅಂತೇಳಿ ತಾವು ಪ್ರಾರ್ಥನೆ ಮಾಡಿದ್ರಲ್ಲ, ಇವತ್ತು ನಾನು ಈಚೆ ಬಂದು ಇವತ್ತು ಈ ಸೇವೆ ಮಾಡಲಿಕ್ಕೆ ನನಗೆ ಭಗವಂತ ಈ ಅವಕಾಶ ಕೊಟ್ಟಿದ್ದಾನೆ. ಈ ಸೇವೆ, ಈ ಚೇರು ದುರುಪಯೋಗ ಮಾಡ್ಕೊಳಕ್ ಹೋಗುದಿಲ್ಲ, ದ್ವೇಷ ಮಾಡಕ್ ಹೋಗುದಿಲ್ಲ. ತಮಗೂ ಗೊತ್ತಿದೆ, ಕಾಲೇಜಲ್ಲಿ ಇದ್ದಂಗೆ ಟಿಕೆಟ್ ಸಿಕ್ದವನು, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಹಾಕಿನ ಮುಂಚಿದಾಗ ಮಂತ್ರಿ ಆದವನು ನಾನು. ಮೈ ಹಾರ್ಟ್ ಈಸ್ ಕ್ಲಿಯರ್. ಐ ವಿಲ್ ಗೋ ಬೈ ಮೈ ಕಾನ್ಶಿಯಸ್. ಅಲ್ಟಿಮೇಟ್ ಆತ್ಮಸಾಕ್ಷಿ ಅಂತ ಇರ್ಬೇಕಲ್ಲ, ಆತ್ಮಸಾಕ್ಷಿ ಪರವಾಗಿ ಇವತ್ತು ನಾನು ಕೆಲಸ ಮಾಡಬೇಕು ಅಂತೇಳಿ ನಾನು ಕೂತ್ಕೊಂಡಿದ್ದೇನೆ. DK, ನಾನು ಜೈಲು ಮಂತ್ರಿ ಆಗಿದ್ದೆ, ನಾನು ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನೀನು ಒಂದಿನ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಅವರು ನನಗೆ ಕೊಟ್ಟರು. ದಿಸ್ ಬಂಗಾರಪ್ಪ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ.
ನಾಳೆ ನೀವು ಇಲ್ಲೆಲ್ಲ ಬಂದು ಕೂತ್ಕೊಳ್ಬಹುದು, ನಾವು ಅಲ್ಲಿ ಬಂದು ಕೂತ್ಕೊಳ್ಬಹುದು. ನಿಮ್ಮಲ್ಲಿರೋರು ಎಷ್ಟೋ ಜನ 5-6 ಜನ ಯು ಕ್ಯಾನ್ ಬಿಕಮ್ ಚೀಫ್ ಮಿನಿಸ್ಟರ್, ನಥಿಂಗ್ ಇಸ್ ಪಾಸಿಬಲ್. ಯಶಸ್ಸು ಕಾಣ್ಬೇಕಾದ್ರೆ ಅಧ್ಯಕ್ಷರೇ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರು ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಕೂಡ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ. ಯತೀಂದ್ರ ಅವ್ರಿಗೆ ಹೇಳಿದ್ರೆ ನಾನು ಅವ್ರಿಗೆ ತೋರಿಸ್ಬಿಟ್ಟು ಏನ್ ಹೇಳ್ತಾರೆ, ವಿದುರನ ನೀತಿ ಅಂತ ಹೇಳಿದೆ. ವಿದುರನ ನೀತಿ ಇದೆಯಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ನಿಮ್ದು ಯಾವ್ದು ನೀತಿ? ಅವನ್ ಬೇಸಿಕ್ ಪ್ರಿನ್ಸಿಪಲ್. ನಿಮ್ದು ಯಾವ್ದು ನೀತಿ? ಧರ್ಮರಾಯನ ಧರ್ಮತ್ವ. ನಾನು ಕೃಷ್ಣ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬಂಗಾರಪ್ಪನವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬೇರೆ ಸಿದ್ದರಾಮಯ್ಯನವ್ರ ಹತ್ರ ಕೆಲಸ ಮಾಡಿದ್ದೀನಿ, ಇನ್ನು ಬೇಕಾದಷ್ಟು ಚೀಫ್ ಮಿನಿಸ್ಟರ್ಗಳು ಕೂಡ ನೋಡಿದ್ದೀನಿ, ಕುಮಾರಸ್ವಾಮಿನೂ ನೋಡಿದ್ದೀನಿ, ಯಡಿಯೂರಪ್ಪನೂ ನೋಡಿದ್ದೀನಿ. ಬಟ್ ಸಚ್ ಎ ಲಾರ್ಜ್ ಹಾರ್ಟೆಡ್ ಚೀಫ್ ಮಿನಿಸ್ಟರ್, ಆ ಹೃದಯ ಶ್ರೀಮಂತಿಕೆ ಇದ್ದಂಥ ಚೀಫ್ ಮಿನಿಸ್ಟರ್ ಇಟ್ ಈಸ್ ಜೆ.ಎಚ್. ಪಟೇಲ್ ಅನ್ನೋದನ್ನ ನಾನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಕುಮಾರಸ್ವಾಮಿ ಅವರ ಕಾಲದಲ್ಲಿ, ಕುಮಾರಸ್ವಾಮಿ ಪೊಲಿಟಿಕಲಿ ಎಸ್ ವಿ ಮೇ ಡಿಫರ್, ಬಟ್ ಕುಮಾರಸ್ವಾಮಿ ಅವರ ಯೋಜನೆ ಕೂಡ ಇವತ್ತು ನಾನು ಒಪ್ತೇನೆ. ಇವತ್ತೇನು ಅವತ್ತಿನ ಕಾಲದಲ್ಲಿ ಪೆರಿಫರಲ್ ರಿಂಗ್ ರೋಡ್ ಆಗಬೇಕು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ನೈಸ್ ಟೀಕೆ ಮಾಡ್ತಾ ಇರ್ಬೋದು, ನೈಸ್ ಆಡಳಿತ ಸರಿ ಇಲ್ಲದೆ ಇರ್ಬೋದು, ಆ ಯೋಜನೆಗೆ ಸಿಗ್ನೇಚರ್ ಹಾಕಿ ಅವರು ಮಾಡಿ ಆ ನೈಸ್ ಆಗ್ಬೇಕು ಅಂತೇಳಿ ಅವತ್ತು ಮಾಡಿದ್ರಲ್ಲ, ಇವತ್ತು ನೈಸ್ ರೋಡ್ ಇಲ್ಲ ಅಂದಿದ್ದರೆ ಬೆಂಗಳೂರು ಏನಾಗ್ತಿತ್ತು ಅಂತ ತಾವು ಯೋಚನೆ ಮಾಡಿ. ಕುಮಾರಸ್ವಾಮಿ ವಿಷನ್ ಆಲ್ಸೋ ವಾಸ್ ವೆರಿ ಗುಡ್. ಇವತ್ತು ನಾವೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಬಿಡದಿ ಮತ್ತೊಂದು ಬಗ್ಗೆ. ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ, ಬಿಡದಿ ವಿಚಾರ ಆಮೇಲೆ ನಿಧಾನಕ್ಕೆ ಮಾತಾಡೋಣ, ನೀವೇ ಬೇಕಾದ್ರೆ ತೆಗೆದುಕೊಂಡು ಬನ್ನಿ, ವಿಲ್ ಡಿಸ್ಕಸ್ ಅದು. ಬಟ್ ದಿ ಪ್ಲಾನಿಂಗ್ ಇದೆಯಲ್ಲ, ದಟ್ ವಾಸ್ ವೆರಿ ಗುಡ್. ಆ ಸಂದರ್ಭದಲ್ಲಿ ವಾಜಪೇಯಿ ಸಾಹೇಬರು ಬಂದಿದ್ರು ಇನಾಗ್ರೇಷನ್ ಬಂದಾಗ, ಅವ್ರು ಹೇಳಿದ್ರು ನಾವು ಆಲ್ ದೋಸ್ ವರ್ಲ್ಡ್ ಲೀಡರ್ಸ್ ಆರ್ ಫಸ್ಟ್ ಕಮಿಂಗ್ ಟು ಬ್ಯಾಂಗ್ಳೂರ್ ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂತ ಮಾತು. ಅವ್ರ ಕಾಲದಲ್ಲಿ ಇವತ್ತು ಏನಾದ್ರು ಟ್ರಾನ್ಸ್ಫರ್ಮೇಷನ್ ಆಗಿತ್ತು ಅಂತಂದ್ರೆ, ಗೋಡಲ್ ಟ್ರಯಾಂಗಲ್ ಅಂತ ರೋಡ್ ಏನಾದ್ರು ಮಾಡಲಿಲ್ಲ ಅಂತಿದ್ರೆ ಇಡೀ ದೇಶದಲ್ಲಿ ಇಂಥ ರಸ್ತೆ ವ್ಯವಸ್ಥೆ ಇರಲಿಲ್ಲ. ದಿ ಕಾಂಟ್ರಿಬ್ಯೂಷನ್ ಆಫ್ ವಾಜಪೇಯಿ, ಈ ಕುಡ್ ನಾಟ್ ಸಕ್ಸೀಡ್, ದರ್ ಇಸ್ ಎ ಡಿಫರೆಂಟ್ ಕ್ವಶನ್. ಇಂಡಿಯಾ ಇಸ್ ಶೈನಿಂಗ್ ಅಂತ ಬಂತು, ಬಟ್ ಅವರ ಕಾರ್ಯಕ್ರಮನ ನಾವು ಯಾರು ಕೂಡ ಅಲ್ಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ರಾಜಕಾರಣದ ಇನ್ನೊಂದು ಸುದ್ದಿ ಇದೆ. ನಿನ್ನೆ ಸಡನ್ಲಿ ರಾತ್ರಿ ಏಕಾಏಕಿ ಜಮೀರ್ ಅಹ್ಮದ್ ಖಾನ್ರ ಪತ್ರ ಬಂತು. ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಬರೆಯಲಾಗಿದ್ದ ಪತ್ರ. ಅದನ್ನ ಪಬ್ಲಿಕ್ ಕನ್ಸಂಪ್ಷನ್ಗೆ ಅಂತ ರಿಲೀಸ್ ಮಾಡ್ತಾರೆ, ಜನರಿಗೆ ಗೊತ್ತಿರಲಿ ಅನ್ನೋ ಥರ. ವಾಟ್ ವಾಸ್ ಇಟ್ ಅಬೌಟ್? ಜಮೀರ್ ಅಹ್ಮದ್ ಖಾನ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು. ಉಸ್ತುವಾರಿ ಸಚಿವರು ಕಮ್ ವಸತಿ ಸಚಿವರು. ಈ ಸಲ ವಸತಿ ಸಚಿವರಾದರು. ಇವರಿಗಿದ್ದಂಥ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಇಲಾಖೆಯನ್ನು ತೆಗೆದು ಯುಟಿ ಖಾದರ್ ಅವರು ಕೊಟ್ಟುಬಿಟ್ಟಿದ್ದಾರೆ. ನೋಡಿ, ಜಮೀರ್ ಅಹ್ಮದ್ ಖಾನ್ ಪತ್ರ ಬರೆದಿದ್ದು ಹಳೆ ಲೆಟರ್ ಹೆಡ್ನಲ್ಲಿ. ಅಲ್ಲಿ ಮೇಲ್ಗಡೆ ಟಿ ವಿ ಸ್ಕ್ರೀನಲ್ಲಿ ಅಷ್ಟು ಕ್ಲಿಯರ್ ಕಾಣಿಸಲ್ಲ, ಅದು BZ ಜಮೀರ್ ಅಹ್ಮದ್ ಖಾನ್ ಅಂತ ಇದೆ. ಅದರ ಕೆಳಗೆ ವಸತಿ ಅಂತ ಬರೆದು ಒಂದು ಕಾಮ ಹಾಕಿ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಅಂತ ಇದೆ, ಸಚಿವರು ಬೆಂಗಳೂರು ಅಂತಿರುತ್ತೆ. ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಅನ್ನೋದ್ರ ಮೇಲೆ ವೈಟ್ನರ್ ಹಚ್ಚಿದ್ದಾರೆ, ಹಳೆ ಲೆಟರ್ ಹೆಡ್ನಲ್ಲೇ ಬರೆದು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ. ಏನು ಈ ಪತ್ರದ ಸಾರಾಂಶ ಹೇಳಿಬಿಡ್ತೀನಿ ನಾನು. ನೀವು ನನಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿಯನ್ನು ವಹಿಸಿ ವಿಜಯನಗರದಲ್ಲಿ ಧ್ವಜಾರೋಹಣದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದ್ರಿ. ನನಗೆ ಯಾವುದೇ ಉಸ್ತುವಾರಿ ಬೇಡ. ಧ್ವಜಾರೋಹಣದಿಂದ ಪಾಲ್ಗೊಳ್ಳುವ ಜವಾಬ್ದಾರಿಯಿಂದ ನನಗೆ ವಿನಾಯಿತಿ ಕೊಡಿ. ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕಾಗಿದೆ. ಉಪಚುನಾವಣೆ ಬರ್ತಾ ಇದೆ, ಹಿರಿಯೂರಿನ ಉಪಚುನಾವಣೆ ಅಂತ ಅನ್ಸುತ್ತೆ ಅವ್ರು ಬರೆದಿದ್ದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿದ್ದಾವೆ, GBA ಚುನಾವಣೆಗಳಿದ್ದಾವೆ, ಪಕ್ಷ ಸಂಘಟನೆ ಕೆಲಸ ಮಾಡ್ಬೇಕು ನಾನು ಅಂತ. ಇದು ಮನಸ್ಸಿಗೆ ನೋವು ಮಾಡ್ಕೊಂಡು ಬರೆದಿರೋ ಪತ್ರ ಅಂತ ರಾಜ್ಯ ರಾಜಕಾರಣದ ABCD ಅಷ್ಟೇ ಗೊತ್ತಿರೋರಿಗೂ ಅರ್ಥ ಆಗ್ಬಿಡುತ್ತೆ. ಮನಸ್ಸಿಗೆ ನೋವು ಮಾಡ್ಕೊಂಡು ಬರೆದಿರೋ ಪತ್ರ. ಒಂದು, DK ಶಿವಕುಮಾರ್ ಅವ್ರ ಜೊತೆಗೆ ಪ್ರಮಾಣ ವಚನ ತಗೋಬೇಕಾಗಿತ್ತು. ಸೆಕೆಂಡ್ ಲಿಸ್ಟ್ ಬರೋ ತನಕ ಕಾಯಬೇಕಾಯ್ತು. ಸೆಕೆಂಡ್ ಲಿಸ್ಟ್ನಲ್ಲೂ ಹೆಸರು ಬರುತ್ತೋ ಇಲ್ವೋ, ಮಂತ್ರಿ ಆಗ್ತಾರೋ ಇಲ್ವೋ ಅನ್ನುವ ಗೊಂದಲದ ಮಧ್ಯದಲ್ಲಿ ಮಾಧ್ಯಮದವರನ್ನು ಕರೆದು ನಾನು ಎಲ್ಲರಿಗೂ ಕ್ಷಮಾಪಣೆ ಕೋರಿದ್ದೇನೆ ಅಂತ ಹೇಳಬೇಕಾಗಿ ಬಂತು. ಯಾವುದಕ್ಕೆ ಕ್ಷಮಾಪಣೆ?
ದಾವಣಗೆರೆ ಆಡಿಯೋಗೆ ಕ್ಷಮಾಪಣೆ ಕೋರಿದ್ದೇನೆ ಅಂತ ಹೇಳಬೇಕಾಗಿ ಬಂತು. ಅಂತೂ ಇಂತೂ ಚರ್ಚೆಗಳಾಗಿ ಆಗಿ 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 ಜಮೀರ್ ಅಹ್ಮದ್ ಖಾನ್ರ ಹೆಸರು ಬಂತು ಲಿಸ್ಟ್ನಲ್ಲಿ. ಸಚಿವರಾದರೆ ಇಲಾಖೆ ಕೊಡುವಾಗ ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜಮೀರ್ ಅಹ್ಮದರ ತಾಕತ್ತು ವಸತಿ ಇಲಾಖೆನ ಅಲ್ಲ, ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಮತ್ತು ಹಜ್, ಅದು ನಿಜವಾದ ತಾಕತ್ತು. ಅಲ್ಪಸಂಖ್ಯಾತ ಕಲ್ಯಾಣ ಅನ್ನುವಂಥದ್ದು ಎಲ್ಲ ಅಲ್ಪಸಂಖ್ಯಾತರಿಗೂ ಸಂಬಂಧಪಟ್ಟ ಇಲಾಖೆ. ಕ್ರಿಶ್ಚಿಯನ್ಸು, ಜೈನ್ಸು, ಬೌದ್ಧರು, ಪಾರ್ಸಿಗಳು ಎಲ್ಲರೂ ಬರ್ತಾರೆ ಅದರಲ್ಲಿ. ಬಟ್ ಸಂಖ್ಯೆಯ ಕಾರಣಕ್ಕಾಗಿ ಅದು ಮುಸ್ಲಿಂ ಡಿಪಾರ್ಟ್ಮೆಂಟು ಅನ್ನೋ ಹಾಗಾಗಿದೆ. ಹಜ್ ಮತ್ತು ವಕ್ಫ್ ಹೌದು ಎಕ್ಸ್ಕ್ಲೂಸಿವ್ಲಿ ಮುಸ್ಲಿಂ. ಆ ಡಿಪಾರ್ಟ್ಮೆಂಟ್ಗಳು ಇಡೀ ಕಮ್ಯುನಿಟಿಯ ಜೊತೆಗೆ ನೇರ ಸಂಪರ್ಕಕ್ಕೆ ತಂದು ಬಿಡ್ತವೆ ಒಬ್ಬ ರಾಜಕಾರಣಿಯನ್ನು, ಇಡೀ ಕಮ್ಯುನಿಟಿಯ ಜೊತೆಗೆ. ಈಗ ಆ ಅವಕಾಶ ಯು ಟಿ ಖಾದರ್ ಅವ್ರಿಗೆ ಹೋಗ್ಬಿಡ್ತು. ಜಮೀರ್ ಅಹ್ಮದ್ ಖಾನ್ ಬೇಜಾರು ಮಾಡ್ಕೊಂಡಿದ್ದಾರೆ. ಆ ಇಲಾಖೆಗಳು ಇದ್ದದ್ದು ಕೂಡ ಒಂದು ಕಾರಣ, ಜಮೀರ್ ಅಹ್ಮದ್ ಖಾನ್ ಪ್ಯಾನ್ ಕರ್ನಾಟಕ ಮುಸ್ಲಿಂ ಲೀಡರ್ ಅನ್ನಿಸಿಕೊಳ್ಳೋದಕ್ಕೆ. ಅದು ಒಂದೇ ಕಾರಣ ಅಂತ ಹೇಳೋದಿಲ್ಲ, ಆ ಇಲಾಖೆ ಇದ್ದದ್ದು ಕಾರಣ. ಅಂಥ ಜಮೀರ್ ಅಹ್ಮದ್ ಖಾನ್ರಿಗೆ ಈ ಸಲ ಆ ಇಲಾಖೆ ಇಲ್ಲ. ಜಿಲ್ಲಾ ಉಸ್ತುವಾರಿ ಬೇಡ ಅಂದಿದ್ರು ಓಕೆ, ಬೇಜಾರಿನಲ್ಲಿ ಏನೋ ಒಂದು ಬಿಟ್ಟು ಕೊಡ್ತಿದ್ದಾರೆ. ಬಟ್ ಧ್ವಜಾರೋಹಣ ಮಾಡುವ ಕೆಲಸದಿಂದ ಜವಾಬ್ದಾರಿಯಿಂದ ಮುಕ್ತಿ ಅಂತಂದ್ರಲ್ಲ, ಅದು ಡಿಬೇಟ್ ಆಗ್ತಾ ಇರೋದು. ವಿಧಾನಸಭೆಯಲ್ಲಿ ಚರ್ಚೆ ಆಯ್ತು ಇವತ್ತದು. ಕೇಳಿಸ್ಕೊಳ್ಳಿ ಏನೇನಾಯಿತು ಅಂತ. ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ರಾಷ್ಟ್ರ ನಾಳೆ ಸ್ವಾತಂತ್ರ್ಯ ದಿನಾಚರಣಾ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ಟರೆ, ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ, ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನಾ? ಸಮಯದ ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ, ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ಮಾತಾಡ್ತೀರಿ ಅಂತಂದ್ರೆ ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ನೀವು ಉಸ್ತುವಾರಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ನಡವಳಿಕೆ ನಿಜಕ್ಕೂ ರಾಜ್ಯಕ್ಕೆ, ದೇಶಕ್ಕೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ವಿರೋಧ ಪಕ್ಷದ ಕೆಲಸ ಮಾಡಿರುವಂತವರು ಈ ಸಚಿವರು ಇವತ್ತ ರಾಷ್ಟ್ರ ಧ್ವಜ ಅಂತ ಹೇಳ್ತಾರೆ, ನೀವು ನಿಮ್ಮ ಆಕ್ಷೇಪಣೆಗಳನ್ನ ನೀವೇನ್ ಕೇಳಿದ್ ತಪ್ಪನ್ನಂಗಿಲ್ಲ. ನಾನು ಆದ್ರೆ ಪ್ರಾರಂಭದಲ್ಲಿ ಒಂದು ನೋಟಿಸ್ ಆದ್ರೂ ಕೊಡ್ಬೇಕಾಗಿತ್ತು. ಅದಕ್ಕೆ ನೋಟಿಸ್ ಇಲ್ಲ, ರಾಷ್ಟ್ರಧ್ವಜಕ್ಕಿಂತ ಮೇಲೆ ನೋಟಿಸ್ ಇದೆಯಾ? ಅಲ್ಲಲ್ಲ, ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಬರೆದಿದ್ದಾರೆ. ಪರಮೇಶ್ವರ್ ಅವರೇ, ಅವರ ಪತ್ರದಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಅಂತ ಒಂದು ಶಬ್ದ ಇಲ್ಲ. ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ, ರಾಷ್ಟ್ರಧ್ವಜ ಆರಿಸಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗಿರಿ ಆಲ್ಟರ್ನೇಟಿವ್. ಪ್ರಿಯಾಂಕ ಖರ್ಗೆ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಆವಾಗಲೇ ಒಂದು ಪತ್ರ ಬರೆದಿದ್ರು, RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಅಂತ. ನಿರ್ಬಂಧ ಹಾಕಬೇಕು ಅಂದ್ರೆ ಸುಮ್ಮನೆ ಹಾಕ್ಬಿಡೋಕ್ಕಾಗತ್ತಾ? ಪ್ರಜಾಪ್ರಭುತ್ವದಿಂದ ನಡೀತಾ ಇರುವಂಥ ರಾಷ್ಟ್ರದಲ್ಲಿ ಯಾವುದೋ ಒಂದು ಸಂಘಟನೆ ನಮ್ಗೆ ಇಷ್ಟ ಆಗ್ತಿಲ್ಲ, ನಿರ್ಬಂಧ ಹಾಕಿಬಿಡೋಣ ಅಂತಂದ್ರೆ ಹಾಕಿಬಿಡೋದಕ್ಕೆ ಆಗೋದಿಲ್ಲ ಹಾಗೆ. ಆದರೆ ಪತ್ರ ಬರೆದವರು AICC ಅಧ್ಯಕ್ಷರ ಮಗ, ನಿರ್ಲಕ್ಷ್ಯ ಮಾಡೋದಕ್ಕೂ ಆಗೋದಿಲ್ಲ. ಆವಾಗಿನಿಂದ ಒಂದು ಚರ್ಚೆ ನಡೀತಾ ಇತ್ತು, ಒಂದು ಸರ್ಕ್ಯುಲರ್ ಹೊರಡಿಸ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ. ಅದರಲ್ಲೇನು RSS ಹೆಸರು ಹಿಂಗೆ ಇರಲಿಲ್ಲ. ಸರ್ಕ್ಯುಲರ್ ಹೊರಡಿಸ್ತು. ಆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂದಾಗ ಇವರು ಪರ್ಮಿಷನ್ ಕೊಡದೆ, ಅದೇ ಟೈಮಿಗೆ ದಲಿತ ಸಂಘಟನೆಗಳವರು ಇವರು ಬಂದು ನಾವು ಮಾಡ್ತೀವಿ ಅಂತ ಅರ್ಜಿ ಹಾಕಿ
ಆಮೇಲೆ ಅದು ಹೈಕೋರ್ಟ್ ತನಕ ಹೋಗಿ ಹೈಕೋರ್ಟು ಧಾರವಾಡ ಪೀಠ ಪರ್ಮಿಷನ್ ಕೊಡ್ತು. ಚಿತ್ತಾಪುರದಲ್ಲಿ ಅದ್ದೂರಿ ಪಥಸಂಚಲನವೂ ಆಯಿತು. ಆ ಸುತ್ತೋಲೆ ಹೋಲ್ಡ್ನಲ್ಲಿ ಇಟ್ಬಿಡ್ತು, ಸುತ್ತೋಲೆಯನ್ನು ತಡೆ ಹಿಡಿದುಬಿಡ್ತು ಹೈಕೋರ್ಟ್. ಈಗ ಸುತ್ತೋಲೆಗಳಾದರೆ ತಡೆ ಹಿಡಿಯೋದಕ್ಕಾಗತ್ತೆ, ಕಾನೂನೇ ಮಾಡಿಬಿಡೋಣ ಅಂತ ಹೊರಟಿದ್ದಾರೆ. ಬಟ್ ಕಾನೂನು ಮಾಡುವಾಗಲೂ ನೋಡಿ ಸಮಸ್ಯೆಗಳು ಹೆಂಗಿರ್ತವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದನ್ನು ತರೋದಕ್ಕಾಗೋದಿಲ್ಲ, ಅಲ್ಲಿ RSS ಅನ್ನೋದನ್ನು ತರೋದಕ್ಕಾಗೋದಿಲ್ಲ. ಉದ್ದೇಶ ಏನೇ ಇರಬಹುದು. ಈಗ ಸರ್ಕಾರಿ ಜಾಗಗಳು ಮತ್ತು ಸಾರ್ವಜನಿಕ ಜಾಗಗಳಲ್ಲಿ ಈಗ ಪ್ರೈವೇಟ್ ಸ್ಕೂಲಿನ ಗ್ರೌಂಡ್ನಲ್ಲಿ ನಡೆದ್ರೆ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸ್ಕೂಲ್ನವ್ರು ಹೇಳ್ತಾರೆ ನಾವು ಕೊಡ್ತೀವಿ ರೀ, ನಿಮ್ಮದೇನು ಸಮಸ್ಯೆ ಅಂತಾರೆ. ಖಾಸಗಿ ಜಾಗಗಳಲ್ಲಿ ನಡೆದಾಗ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನೀವ್ಯಾರಪ್ಪ ನಮ್ಮ ಜಾಗದಲ್ಲಿ ನಾವು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ RSSದು, ಅಲ್ಲೇನರ ಇಲ್ಲಿಗಲ್ ನಡೀತಾ ಇದ್ದರೆ ಬನ್ನಿ ನೀವು ಅಂತಾರೆ. ಬಟ್ ಸರ್ಕಾರಿ ಜಾಗದಲ್ಲೂ ನಡೆದುಬಿಟ್ರೆ, ಈಗ ಸರ್ಕಾರಿ ಸ್ಕೂಲಿನ ಗ್ರೌಂಡು, ಸಾರ್ವಜನಿಕ ಆಟದ ಮೈದಾನ, ಪಾರ್ಕ್ಗಳಲ್ಲೆಲ್ಲ ನಡೆದುಬಿಟ್ರೆ ಅದನ್ನಾದರೂ ನಿಲ್ಲಿಸಬಹುದಾ ಅನ್ನೋದೊಂದು ಪ್ರಯತ್ನ ಶುರುವಾಗಿದೆ. ಅಲ್ಲೇನು ಚಟುವಟಿಕೆಗಳನ್ನು ಮಾಡುವುದಿದ್ದರೆ ಮೊದಲೇ ಸೂಕ್ತ ಅನುಮತಿ ತಗೊಂಡಿರ್ಬೇಕು ಅಂತ ಹೇಳ್ತಾರೆ. ಪ್ರೀ ಪರ್ಮಿಷನ್ ಆಗಿರ್ಬೇಕು, ಮೊದಲೇ ಅನುಮತಿ ತಗೊಂಡಿರ್ಬೇಕು. ಅನುಮತಿ ಯಾರದ್ದು, ಎಷ್ಟು ದಿವಸ ಮೊದಲು, ಹೆಂಗೆ, ಏನು, ಅದರ ವಿವರಗಳೆಲ್ಲ ಇನ್ನೂ ಡ್ರಾಫ್ಟ್ ಆಗಬೇಕು. ನಿನ್ನೆ ಕ್ಯಾಬಿನೆಟ್ನಲ್ಲಿ ಇಂಥದ್ದೊಂದು ಮಸೂದೆಯನ್ನು ತಯಾರು ಮಾಡಿ ಮಂಡಿಸೋಣ ಅನ್ನೋದ ನಿರ್ಧಾರ ಆಗಿದೆ. ಅದರ ವಿವರಗಳನ್ನು, ಅದರ ಡ್ರಾಫ್ಟ್ ಮಾಡೋದು ಯಾರು? ಹೋಮ್ ಮಿನಿಸ್ಟ್ರಿ ಮಾಡಬೇಕು, ಗೃಹ ಇಲಾಖೆ. ಈ ಹಿಂದಿನ ಸುತ್ತೋಲೆ ಹೊರಡಿಸಿದಾಗ 10ಕ್ಕಿಂತ ಹೆಚ್ಚು ಜನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಮೆರವಣಿಗೆ ಅಂತ ಕನ್ಸಿಡರ್ ಆಗೋದು ಅಂತೇನೋ ಇತ್ತಂತೆ. 10ಕ್ಕಿಂತ ಹೆಚ್ಚು ಜನ ನಡ್ಕೊಂಡು ಹೋಗ್ತಿದ್ರೆ ಅಂದರೆ, ಈಗ ಆಟದ ಮೈದಾನಕ್ಕೆ ಹೋಗಿ ಆಟ ಆಡಿದ್ವಿ, ಕ್ರಿಕೆಟ್ ಆಡಿದ್ವಿ, ಬನ್ನಿ ಹಾಗೆ ಒಂದೊಂದು ದೋಸೆ ತಿನ್ಕೊಂಡು ಮನೆಗೆ ಹೋಗೋಣ ಅಂತಂದು ಹೊರಟರು 11 ಜನ ಆಗ್ತಾರೆ, 11 ಜನರ ಟೀಮು. ಅದನ್ನೂ ಮೆರವಣಿಗೆ ಅಂತ ಕನ್ಸಿಡರ್ ಮಾಡಬಹುದಾ ಅನ್ನುವ ಚರ್ಚೆಗಳು ಇದರಲ್ಲೂ ಹೀಗೆ ಚರ್ಚೆಗಳು ಬರ್ತವೆ. ಇದರಲ್ಲಿ ಸರ್ಕಾರಿ ಶಾಲೆಯ ಆವರಣ, ಮುಜರಾಯಿ ದೇವಾಲಯಗಳ ಪ್ರದೇಶ, ಸಾರ್ವಜನಿಕ ಪ್ರದೇಶ, ಇಲ್ಲೆಲ್ಲ ಯಾರು ಹೆಂಗಂದರೆ ಹಾಗೆ ಚಟುವಟಿಕೆಗಳನ್ನು ನಡೆಸಬಾರದು, ಪರ್ಮಿಷನ್ ತಗೊಳ್ಬೇಕು ಅನ್ನುವ ಕಾನೂನು ತರೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಮುಖ್ಯಮಂತ್ರಿಗಳು ಮಾತಾಡಿದ್ರು, ವಿಜೇಂದ್ರ ಅವರು ಮಾತಾಡಿದ್ರು, ತಾಕತ್ತಿದ್ರೆ ಬ್ಯಾನ್ ಮಾಡಿ ತೋರಿಸಿ RSSನ ಅಂತ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಇಲ್ಲೆಲ್ಲೂ ನಾವು RSS ಅಂದೇ ಇಲ್ಲವಲ್ಲ ಅಂತ. CT ರವಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಾವು ಯಾರು ಅಲ್ಲ, ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ, ರಸ್ತೆಯಲ್ಲಿ ಇದನ್ನು ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕಾದ್ರೆ ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಕೇಳದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಅವರು ಪರ್ಮಿಷನ್ ತೊಗೊಂಡು ಪೊಲೀಸಿಗೆ ಬರೋದು, ಏನು ಎತ್ತ, ಎಷ್ಟು ಜನ ಬೇಕು, ಎಷ್ಟು ಸಿಬ್ಬಂದಿ ಬೇಕು. ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ 10,000 ಜನ ರಿಜಿಸ್ಟರ್ ಆಯ್ತಾಯಿದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ, ಹೊರತು ಬೇರೆ ಏನೇನಿಲ್ಲ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಸವಾಲು ಹಾಕೋದಕ್ಕೆ ಇಚ್ಛಪಡ್ತೇನೆ. ನಿಮಗೆ ತಾಕತ್ತಿದ್ರೆ RSS ಅನ್ನು ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ಮಾನ್ಯ ಗೃಹ ಸಚಿವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ತಮ್ಮ ಇಲಾಖೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ಪದೇ ಪದೇ ದಿನನಿತ್ಯ RSS ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಟೀಕೆ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗಷ್ಟು ಚಟನೇ ಇದ್ದರೆ, ಪ್ರಿಯಾಂಕ ಖರ್ಗೆ ಅವರಿಗೆ ನಿಮಗಷ್ಟು ಚಟ ಇದ್ದರೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ RSS ವಿರೋಧಿ ಇಲಾಖೆಯನ್ನು ಪಡೆದುಕೊಳ್ಳಿ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನು ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರ್ದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ಆದರೆ ವಿಧೇಯಕನೇ ಬಂದಿಲ್ಲ, ಇವರಾಗಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ಆಮೇಲೆ ಅದೇನು ಎಲ್ಲರಿಗೂ ಅನ್ವಯಿಸ್ತದಲ್ಲ, ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ, BJPಯವರಿಗೂ ಅನ್ವಯಿಸ್ತದೆ. ಇದು ಬಿಲ್ಲು ಯಾರ ವಿರುದ್ಧನೂ ಅಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನು ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರ್ದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ಅವ್ರು ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೀವು ತೀರ್ಮಾನ ಮಾಡಿ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾಕೆ ಪದೇ ಪದೇ RSS ಮೇಲೆ ಕಣ್ಣು ಅಂತ ಅವ್ರನ್ನೇ ಕೇಳಬೇಕು.
ಯಾವ ರೋಗ ನಿಮ್ಮದು ಅಂತ. ನಾನೆಲ್ಲೋ ಒಂದು ಆಟ ಆಡೋದಕ್ಕೆ, ಹಾಡು ಹೇಳೋದಕ್ಕೆ, ಅನೌಪಚಾರಿಕ ಚಟುವಟಿಕೆ ನಡೆಸೋದಕ್ಕೆ ಅನುಮತಿ ಪಡಿಬೇಕು ಅನ್ನೋದು ಎಲ್ಲೂ ಇಲ್ಲ. ಈಗ ನೀವು ನಡ್ಕೊಂಡು ಹೋಗ್ತಾ ಇದ್ದೀವಿ ವಿಧಾನಸೌಧ ಕಾರಿಡಾರ್ನಲ್ಲಿ, ಅನುಮತಿ ಪಡ್ಕೊಂಡು ಬಂದಿದ್ದೀರಾ? ಈಗ ಈ ಕೆಲಸಕ್ಕೆ ಅನುಮತಿ ಬೇಕಾಗಿಲ್ಲ. ಕಾನೂನು ನೋಡೋಣ, ಅದು ನೋಡಿದ್ಮೇಲೆ ನಾನು ಮಾತಾಡ್ತೀನಿ. ಅಲ್ಲ, ಟೆಕ್ನಿಕಲಿ ತುಂಬ ಸಮಸ್ಯೆ ಆಗ್ತಾವ್ರಿ ಇಂಥವೆಲ್ಲ. ಟೆಕ್ನಿಕಲಿ ಸಮಸ್ಯೆ ಅಂದರೆ RSSನ ಶಾಖೆಯನ್ನು ಸರ್ಕಾರಿ ಶಾಲೆ ಮೈದಾನದಲ್ಲಿ ನಡೆಸೋ ಹಂಗಿಲ್ಲ ಅಂತೇನು ಕಾನೂನು ತರೋದಕ್ಕಾಗೋದಿಲ್ಲ. RSS ಶಾಖೆ ಹೆಂಗೆ ನಡೆಯುತ್ತೆ ಅಂತ ನೋಡಬೇಕು. ಅಂಥ ಯಾವ ಚಟುವಟಿಕೆಗಳೂ ನಡೆಯದಂತೆ ಕಾನೂನು ಮಾಡೋದಕ್ಕೆ ಅವಕಾಶ ಇದೆ. ಯಾವ ಚಟುವಟಿಕೆನೂ. ಈಗ RSS ಶಾಖೆ ಏನು, ಒಂದಷ್ಟು ಹುಡುಗರು ಬರ್ತಾರೆ, ಒಂದು ಮಂಡಲ ಹಾಕ್ತಾರೆ, ಅಲ್ಲೊಂದು ಧ್ವಜ ಇಡ್ತಾರೆ, ಭಗವದ್ ಧ್ವಜ, ಅಲ್ಲೊಂದು ಪ್ರಾರ್ಥನೆ ಮಾಡ್ತಾರೆ, ಆಟ ಆಡ್ತಾರೆ. ಇದು ಶಾಖೆ. ಇದನ್ನು ಬ್ಯಾನ್ ಮಾಡಬೇಕು ಅಂತಂದರೆ ಇದರ ಯಾವ ಅಂಶವನ್ನು ಮಾಡೋ ಹಂಗಿಲ್ಲ ಅಂತ ಕಾನೂನಲ್ಲಿ ಸೇರಿಸ್ತೀರಿ? ಒಂದು ಕಡೆ ಹುಡುಗರು ಬಂದು ಸೇರುವುದನ್ನಂತೂ ಬ್ಯಾನ್ ಮಾಡೋದಕ್ಕಾಗೋದಿಲ್ಲ. ರೈಟ್ ಟು ಅಸೆಂಬ್ಲಿ ಅಂತ ನಮ್ಮ ಸಂವಿಧಾನ ಕೊಡುತ್ತೆ. ಮಂಡಲ ಹಾಕುವುದನ್ನು ಬ್ಯಾನ್ ಮಾಡ್ತೀರಾ? ಯಾವ ಕಾನೂನಿನ ಅಡಿಯಲ್ಲಿ? ಮಂಡಲ ಹಾಕೋದು ಅಪರಾಧ ಅಂತ ಏನು ಮಾಡ್ತೀರಿ? ಮಂಡಲ ಹಾಕೋದಕ್ಕೆ ಪ್ರೀ ಪರ್ಮಿಷನ್ ತಗೋಬೇಕು ಅಂತ ಯಾವ ಲಾಜಿಕ್ನಲ್ಲಿ ಹೇಳ್ತೀರಿ? ಭಗವಧ್ವಜ ಇಡುವುದು, ಇದಕ್ಕೆ ಪ್ರೀ ಪರ್ಮಿಷನ್ ತಗೋಬೇಕು. ಯಾವ ತರ್ಕದ ಆಧಾರದ ಮೇಲೆ? ಆಟ ಆಡುವುದು, ಅದಕ್ಕೆ ಪರ್ಮಿಷನ್ ತಗೊಳ್ಳಿ, ಯಾವ ತರ್ಕದ ಆಧಾರದ ಮೇಲೆ? ಒಟ್ಟಾರೆಯಾಗಿದ್ದು ಹೆಂಗೆ ಬರಬೇಕು ಅಂತಂದರೆ, ಅಂದರೆ ಈ ಉದ್ದೇಶನೇ ಆ ರೀತಿಯ ಚಟುವಟಿಕೆಗಳನ್ನು ನಿಲ್ಲಿಸೋದಾಗಿದ್ದರೆ ಇಷ್ಟು ಅಥವಾ ಇಷ್ಟಕ್ಕಿಂತ ಹೆಚ್ಚು ಜನ ಒಂದು ಕಡೆ ಸೇರಿ ಏನು ಚಟುವಟಿಕೆ ಮಾಡಿದ್ರೂ ಪರ್ಮಿಷನ್ ತಗೋಬೇಕು ಅಂತ ಕಾನೂನು ತರಬೇಕಾಗತ್ತೆ. ಬ್ರಿಟಿಷರು ಮಾಡ್ತಿದ್ರು ಹಾಗೆ. ಬ್ರಿಟಿಷರು ಒಳಗೊಂದು ಪುಕ ಯಾವಾಗಲೂ ಎಲ್ಲರೂ 4 ಜನ ಸೇರಿದ್ದಾರೆ ಅಂದರೆ ಇವರು ನಮ್ಮ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಿಬಿಟ್ಟಿದ್ದಾರೆ ಅಂತ. ಅದಕ್ಕೆ ಅವರು ಅಷ್ಟು ರಿಸ್ಟ್ರಿಕ್ಷನ್ಸ್ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಆ ಥರದ್ದೇನಾದರೂ ಕಾನೂನು ತರಬೇಕು. ಉದಾಹರಣೆಗೆ 10 ಅಥವಾ 10ಕ್ಕಿಂತ ಹೆಚ್ಚು ಜನ ಸರ್ಕಾರಿ ಜಾಗೆಗಳಲ್ಲಿ ಸೇರುವುದಿದ್ದರೆ ಸರ್ಕಾರದ ಪರ್ಮಿಷನ್ ತಗೋಬೇಕು ಅಂತ ಮಾಡಬೇಕಪ್ಪ. ನೀವು ಯಾವುದಕ್ಕಾದರೂ ಸೇರ್ರಿ, ಪರ್ಮಿಷನ್ ತಗೊಂಡೇ ಸೇರಬೇಕು ಅಂತ. ಅಲ್ಲಿಗೆ ಕ್ರಿಕೆಟ್ ಆಡೋದಕ್ಕೆ, ಕಬಡ್ಡಿ ಆಡೋದಕ್ಕೆ, ಫುಟ್ಬಾಲ್ ಆಡೋದಕ್ಕೂ ತಗೋಬೇಕಾದ ಪರಿಸ್ಥಿತಿ ಬರುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಿಷ್ಟು ಜನ ಸೇರೋದಿದ್ದರೆ ಪರ್ಮಿಷನ್ ತಗೊಳ್ಳಿ ಅಂತ ಮಾಡಬೇಕಾಗತ್ತೆ. ಈ ಲಾಫ್ಟರ್ ಕ್ಲಬ್ ಮಾಡ್ಕೋತಾರೆ. ಬೆಳಗ್ಗೆ ವಾಕ್ ಹೋಗುವಂಥ ಒಂದು 10, 15, 20 ಜನ ನಿಂತ್ಕೊಂಡು ನಗ್ತಿರ್ತಾರೆ. ಲಾಫ್ಟರ್ ಕ್ಲಬ್ ಪಾರ್ಕ್ಗಳಲ್ಲಿ ರಿಟರ್ನ್ ಪರ್ಮಿಷನ್ ತಗೋಬೇಕಾಗತ್ತವರು. ಭಾನುವಾರ ಲಾಲ್ಬಾಗಿಗೆ, ಕಬ್ಬನ್ ಪಾರ್ಕಿಗೆ ಹೋದರೆ ಎಷ್ಟು ಚಂದ ಚಟುವಟಿಕೆಗಳು ನಡೀತಾ ಇರ್ತವೆ. ಉದಾಹರಣೆಗೆ ಮೊನ್ನೆ ಎಲ್ಲೋ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದೆ. ಬೇಂದ್ರೆ ಕಾವ್ಯದ ಬಗ್ಗೆ ಆಸಕ್ತಿ ಇಟ್ಕೊಂಡಂಥವ್ರು ಯಾರ್ಯಾರಿದ್ದೀರಿ ಬನ್ನಿ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಕಡೆ ಸೇರೋಣ ಅಂತ. ಅಲ್ಲಿ ಬೇಂದ್ರೆ ಅವರ ಹಾಡು ಹಾಡಿದ್ರು, ಇನ್ಯಾರೋ ಬೇಂದ್ರೆ ಅಜ್ಜನ ಮಿಮಿಕ್ರಿ ಮಾಡಿದ್ರು. ಒಂದು 25-30 ಜನ ಸೇರಿದ್ರಲ್ಲಿ. ಏನು ಅಲ್ಲೇನು ಬೋರ್ಡ್ ಇಲ್ಲ, ಇನ್ನೊಂದಿಲ್ಲ, ಮತ್ತದಿಲ್ಲ. ಕಬ್ಬನ್ ಪಾರ್ಕ್ನಲ್ಲಿ ಚಂದ ನೆರಳು ಬೀಳು ಅಲ್ಲಿ ಮರದ ಕೆಳಗೆ ಕೂತ್ಕೊಂಡಿದ್ರಪ್ಪ. ಹಾಡು ಹಾಡಿದ್ರು, ಅಲ್ಲೇನ ಪಾನಿಪುರಿಯನ್ನು ತರಿಸ್ಕೊಂಡ್ರು, ಬೇಲ್ಪುರಿ ತರಿಸ್ಕೊಂಡ್ರು, ತಿಂದರು, ಹೋದರು. ಈ ಕಾನೂನು ಬಂದ ನಂತರ ಪರ್ಮಿಷನ್ ತಗೋಬೇಕಾಗತ್ತವರು. ಮೊದಲೇ ರೈಟಿಂಗಲ್ಲಿ ಕೊಟ್ಟು ಪರ್ಮಿಷನ್ ತಗೋಬೇಕಾಗತ್ತೆ. ಹೆಂಗೆ ಅಸೆಂಬಲ್ ಆದ್ರಿ ನೀವು? ಇದನ್ನೆಲ್ಲ ಮಾಡ್ತಾ ಕೂತ್ಕೊಳ್ಳೋದಾಗತ್ತಾ? ಈ ಹಿಂದೆ ಪ್ರಿಯಾಂಕ ಖರ್ಗೆ ಅವರ ಮನವಿಯ ಮೇರೆಗೆ ಹೊರಡಿಸಲಾದ ಸುತ್ತೋಲೆಯಲ್ಲಿ ಪಥಸಂಚಲನ ಅನ್ನೋದೊಂದಿತ್ತು. ಪಥಸಂಚಲನಕ್ಕೆ ಪರ್ಮಿಷನ್ ತಗೋಬೇಕು. ಪಥಸಂಚಲನ ಅನ್ನೋದರ ಡೆಫಿನಿಷನ್ ಏನು? ಹೌ ಡು ಯು ಡಿಫೈನ್ ಇಟ್? ಒಂದು ಜನರ ಗುಂಪು, ಇಂತಿಷ್ಟು ಜನರ ಗುಂಪು ರಸ್ತೆಯಲ್ಲಿ ನಡ್ಕೊಂಡು ಹೋಗೋದನ್ನು ಪಥಸಂಚಲನ ಅಂತ ಅನ್ನೋದಕ್ಕಾಗತ್ತೆ? ಹಂಗೆ ಡಿಫೈನ್ ಮಾಡ್ಬೋದಾ? ಜಾತ್ರೆಗಳು ಬರ್ತಾವ್ರಿ, ತೇರು ಎಳ್ಕೊಂಡು ಹೋಗ್ತಾರಪ್ಪ. ಅದನ್ನೇನಂತೀರಿ ಅವಾಗ? ನಮ್ಮೂರಲ್ಲಿ ವರ್ಷಕ್ಕೊಮ್ಮೆ ಯುಗಾದಿಲಿ ಕಾಳಮ್ಮನ ಜಾತ್ರೆ ಆಗುತ್ತೆ. ರಿಟರ್ನ್ ಪರ್ಮಿಷನ್ ಇಲ್ಲದೆ ರಸ್ತೆಯಲ್ಲಿ ಹೆಂಗೆ ತೇರು ಎಳ್ಕೊಂಡು ಹೋದ್ರಿ ಅಂತ ಕೇಳಿದ್ರೆ ಬೆನ್ನತ್ಕೊಂಬರೋದಿಲ್ವಾ ಜನ? ಇಷ್ಟು ವರ್ಷ ಇಲ್ದಿದ್ದು ಎಲ್ಲಿಂದ ತರ್ತಾ ಇದ್ದೀರಿ ನೀವು ಅಂತ. ಹಾಗೆ ಅಷ್ಟು ಈಸಿ ಇಲ್ಲ. ಹೆಂಗೆ ಡಿಫೈನ್ ಮಾಡ್ತೀರಿ, ಏನು ಮಾಡ್ತೀರಿ? ಹುಡುಗರು ಸೇರ್ಕೋತವೆ, 2 ಟೀಮ್ ಮಾಡ್ಕೊಂಡು ಮ್ಯಾಚ್ ಆಡ್ತಾರಪ್ಪ.
ನಿಮಗೆ ರಿಟರ್ನ್ ಪರ್ಮಿಷನ್ ಇದೆಯಾ ಅಂತ ಕೇಳೋದಕ್ಕೆ ಹೋದರೆ ಸುಮ್ಮನೆ ಇರ್ತಾರ ಅವರು? ಬ್ಯಾಟು ಸ್ಟಂಪ್ ಎಲ್ಲ ಇರ್ತಾವೆ ಅವ್ರ ಹತ್ರ. ಪ್ರದೀಪ್ ಈಶ್ವರ್ ಅವರು ಬಿಡದಿ ವಿಷಯ ಮಾತಾಡಿದ್ರು. ಶಿಡ್ಲಘಟ್ಟದ ಶಾಸಕ ರವಿಕುಮಾರ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಅಂದರೆ ಮುಖ್ಯ ಪಾತ್ರಧಾರಿ ಕುಮಾರಣ್ಣ, ಶಕುನಿಯ ಪಾತ್ರಧಾರಿ ಅಶೋಕಣ್ಣ, ದುಶ್ಯಾಸನನ ಪಾತ್ರಧಾರಿ ರವಿಕುಮಾರು ಅಥವಾ ಛಲವಾದಿ ನಾರಾಯಣಸ್ವಾಮಿ ಅಂತೆಲ್ಲ ಮಾತಾಡಿದ್ರು. ಶಿಡ್ಲಘಟ್ಟದ ಶಾಸಕ ರವಿಕುಮಾರ್ ಅವರು ಚಾಲೆಂಜ್ ಮಾಡ್ತಾರೆ ಅವ್ರನ್ನ. ಮುಂದಿನ ಎಲೆಕ್ಷನ್ನಲ್ಲಿ ನೀವು ಗೆದ್ದರೆ ನಿಮ್ಮ ಮನೆ ಬಾಗಿಲು ನಾನು ಕಾಯ್ತೀನಿ, ನೀವು ಸೋತ್ರೆ ಕುಮಾರಸ್ವಾಮಿ ಮನೆ ಬಾಗಿಲು ಕಾಯಬೇಕು ಅಂತ. ಕೇಳಿಸ್ಕೊಳ್ಳಿ. ನಟ ಸಾರ್ವಭೌಮ ನಾಟಕ ರತ್ನ HD ಕುಮಾರಸ್ವಾಮಿ ನಾಟಕ ಮಂಡಳಿಯಿಂದ ಬಿಡದಿಯ 35 ಎಕರೆಯಲ್ಲಿ ನಾಟಕ ಪ್ರದರ್ಶನ. ನಾಟಕದ ಮುಖ್ಯ ಪಾತ್ರಧಾರಿ HD ಕುಮಾರಸ್ವಾಮಿ, ನಾಟಕದಲ್ಲಿ ಶಕುನಿ ಪಾತ್ರಿ R ಅಶೋಕಣ್ಣ, ದುಶ್ಯಾಸನ ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ದುಶ್ಯಾಸನ ಪಾತ್ರವನ್ನ MLC ರವಿಕುಮಾರ್ ಅಥವಾ ಛಲವಾದಿ ನಾರಾಯಣಸ್ವಾಮಿ ಅವರು ನಿರ್ವಹಿಸಲಿದ್ದಾರೆ. ಸಮಯ ನನ್ನ ವಾಚು 75 ಲಕ್ಷದ್ದು, ಕುಮಾರಣ್ಣಂದು ಸಿಂಪಲ್ ವಾಚು. ಮೋಸ್ಟ್ಲಿ ಸಿಂಪಲ್ ವಾಚಲ್ಲಿ ಕರೆಕ್ಟ್ ಟೈಮ್ ಕಾಣಿಸುತ್ತೆ. ಸೊ ಸಮಯ ಕುಮಾರಣ್ಣನೇ ನಿಗದಿ ಮಾಡ್ತಾರೆ. ರಾಜ್ಯದ ಜನತೆ ಬಿಡದಿಯ HD ಕುಮಾರಸ್ವಾಮಿ ದಯವಿಟ್ಟು ಈ ನಾಟಕ ಪ್ರದರ್ಶನಕ್ಕೆ ಬನ್ನಿ ಅಂತ ರಾಜ್ಯದ ಜನತೆಯನ್ನ ಆಹ್ವಾನಿಸ್ತೀನಿ. ಸ್ಥಳ ನಿಖಿಲ್ ಕುಮಾರಸ್ವಾಮಿ ಅವರ 35 ಎಕರೆ. ಇವತ್ತು ಮಾನ್ಯ ಪ್ರದೀಪ್ ಈಶ್ವರ್ ಅವರು ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ ನಾಟಕ ಅಂತ ಮಾತಾಡಿದ್ದಾರೆ. ನಿರಂತರವಾಗಿ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಮಾತಾಡಿದ ಕಾರಣ ಏನಂದರೆ, ಈಗ ಬಲಜಿಗ ಸಮುದಾಯದಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬರೇ ಶಾಸಕರು ನನ್ನ ಮಂತ್ರಿ ಮಾಡಲಿ ಅಂತೇಳಿ ಅವ್ರು ಮಾತಾಡಿದರು. ನೀನೇನಾದರೂ 2028ಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ MLA ಆದರೆ ಮನೆ ಬಾಗಿಲು ಕಾಯ್ತೀನಿ ಅಂತ ನಾನು ಅವ್ರು ಸವಾಲು ಹಾಕಿದ್ದೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣವ್ರ ಮನೆ ಬಾಗಿಲಲ್ಲಿ ನೀನು ಕಾವಲುಗಾರನಾಗಿ ಬಾಗಿಲು ಕಾಯಬೇಕು ಅಂತ ನಿಮ್ಗೆ ಸವಾಲು ಹಾಕಿದ್ದೀನಿ. ಕುಮಾರಣ್ಣವರು ಈ ಸವಾಲುಗಳನ್ನೆಲ್ಲ ಹಾಕೋದು ಬಿಡ್ಬೇಕಪ್ಪ. ಅದೇನು ಈಡೇರೋದಲ್ಲ, ಏನಲ್ಲ. ಸವಾಲುಗಳು, ಚಾಲೆಂಜ್ಗಳೆಲ್ಲ ನಿಜ ಆಗೋದಾಗಿದ್ದರೆ ಜಮೀರ್ ಅಹ್ಮದ್ ಖಾನ್ ಅವರು ಯಡಿಯೂರಪ್ಪನವ್ರ ಮನೆ ಮುಂದೆ ಸೆಕ್ಯೂರಿಟಿ ಆಗಬೇಕಾಗಿತ್ತು. ಇದೇ ಪ್ರದೀಪ್ ಈಶ್ವರ್ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನೋ ಒಂದು ಸವಾಲು ಹಾಕಿದ್ರು. ಎಕ್ಸಾಕ್ಟಾಗಿ ಮರೆತು ಹೋಗಿದೆ ನನಗೆ. ಸುಧಾಕರ್ ಅವರ ವಿಷಯದಲ್ಲಿ ಏನೋ ಒಂದು ಚಾಲೆಂಜ್ ಮಾಡಿದರು. ಎಲ್ಲ ಆಗದ ಹೋಗದ. ಅದು ಮುಂದಿನ ಸುದ್ದಿಗೆ ಹೋಗೋಣ. ಪ್ರಕಾಶ್ ರಾಜ್ ಅವರು ಮೊನ್ನೆ ವಿಡಿಯೋ ಮಾಡಿಬಿಟ್ಟಿದ್ರಲ್ಲ, ಅದಾದಮೇಲೆ ಇನ್ನೂ ಒಂದು ವಿಡಿಯೋ ಬಿಟ್ಟರು. SIR ಪ್ರಕ್ರಿಯೆ, ಆ ಪ್ರಕ್ರಿಯೆಯಲ್ಲಿ ನಾನು ಓಟೆ ಡಿಲೀಟ್ ಆಗಿಬಿಟ್ಟಿದೆ ಅಂತೆಲ್ಲ. ಇವತ್ತು ಪ್ರೆಸ್ ಮೀಟೇ ಮಾಡಿದ್ರು. ಅವಾಗೊಂದು ಮಾರಿಕೊಂಡ ಮಾಧ್ಯಮಕ್ಕೆ ಸ್ವಾಗತ ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅದಾದಮೇಲೆ ಇದೇ ಪ್ರೆಸ್ ಮೀಟ್ ಅವ್ರದ್ದಾಗಿರೋದು. ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು. ಅದರಲ್ಲಿ ಈ ದೇಶದಲ್ಲಿ SIRನ ಅವಶ್ಯಕತೆ ಇದೆ ಅಂತಂದರು. SIRನ ಅವಶ್ಯಕತೆ ಇದೆ. ಈ ಹಿಂದೆ SIR ನಡೆದಾಗ ಯಾರೂ ಫಾರ್ಮ್ ತುಂಬ್ತಾ ಇರಲಿಲ್ಲ. ಪಟ್ಟಿ ಹಿಡ್ಕೊಂಡೋಗಿ ಅವರಿದ್ದಾರಾ ಇಲ್ವಾ ಅಂತ ಪರಿಶೀಲನೆ ಮಾಡ್ತಾಯಿದ್ರು. ಈಗ ಎಲ್ರಿಗೂ ಪರೀಕ್ಷೆ ಬರೆಸ್ತಾ ಇದ್ದಾರೆ. 1 ವರ್ಷ ಟೈಮ್ ಕೊಡಬೇಕು ಇದಕ್ಕೆ ಅಂದರು. BLOಗಳ ಮೇಲೆ ತುಂಬ ಒತ್ತಡ ಆಗ್ತಾ ಇದೆಯಂತೆ. ನನ್ನ ಓಟು ಉಳಿಸಿ ಅಂತ ಮತದಾರ ಈಗ ಬೇಡ್ಕೊತಾ ಇದ್ದಾನೆ. 5 ವರ್ಷಕ್ಕೊಮ್ಮೆ ನನಗೆ ಓಟ್ ಹಾಕಿ ಅಂತ ರಾಜಕಾರಣಿಗಳು ಬರ್ತಾರೆ. ನನ್ನ ಓಟು ಉಳಿಸಿ ಅಂತ ಮತದಾರ ಈಗ ಬೇಡಿಕೊಳ್ತಾ ಇದ್ದಾನೆ, ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ. ಇವತ್ತಿನ ಪರಿಸ್ಥಿತಿಯಲ್ಲಿ SIR ಬೇಕಾ, ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಬೇಕು. ತಿರುಮೂರು ಬೇಕು ನಮಗೆ. ಮತ್ತು ಹೊಸರು ಯಾರಿದ್ದಾರೆ, ಹೊಸ ಜನಾಂಗ ಬರ್ತಾರೆ, 18 ಆ್ಯಡ್ ಆಗಬೇಕು. ಇದಕ್ಕೆ ಮುಂಚೆ ಏನು ನಡೀತಿತ್ತು, ಒಂದು ಎಲೆಕ್ಷನ್ ಕಮಿಷನ್ BLOಗಳನ್ನ ಇಟ್ಕೊಂಡು ಮನೆಗೆ ಹೋಗಿ ಫಾರ್ಮ್ ಫಿಲ್ಅಪ್ ಮಾಡ್ತಿರ್ಲಿಲ್ಲ. ಅವರಲ್ಲಿ ಹೊಸಬರು ಬರ್ತಾ ಇದ್ದಾರ, ತಿಳ್ಕೊಂಡಿದ್ದಾರ. ಅದು ಈಗೇನಾಗ್ತಾ ಇದೆ, ಈ ದೇಶದಲ್ಲಿ ಇಡೀ ದೇಶ ಎಕ್ಸಾಮ್ ಬರೆಸ್ತಿದ್ರೆ ಒಂದು SIR ಪ್ರಾಸೆಸ್ಗೆ ಮಿನಿಮಮ್ 8 ರಿಂದ 1 ವರ್ಷ ಬೇಡವಾ? ಬೇಕಲ್ವಾ? ಯಾಕೆ ಸರ್ಕಾರಿ ನೌಕರರಿಗೆ ಮತ್ತು BLOಗಳಿಗೆ ಇಂಥ ಟಾರ್ಚರ್ ಯಾಕೆ ಕೊಡ್ತಾ ಇದ್ದೀವಿ? ಎಲ್ಲ ರಾಜಕೀಯ ನಾಯಕರು, ಎಲ್ಲ ರಾಜಕೀಯ ಪಕ್ಷಗಳು 5 ವರ್ಷಕ್ಕೆ ಒಂದ್ಸಲ ಹೋಗಿ ಸ್ವಾಮಿ ನನಗೆ ಅಧಿಕಾರ ಕೊಟ್ಟು ಆಸೆ ತೋರಿಸಿ, ನೀವೇ ಶ್ರೇಷ್ಠ, ನಿಮ್ಮ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಬೇಡ್ಕೊಳ್ತಿರೋ ಕಾಲ ಹೋಗಿ ಈಗ ಆ ಮತದ ನಿಮ್ಮ ಮುಂದೆ ಬಂದು ಹೇಗಾದರೂ ಮಾಡಿ ನನ್ನ ಓಟನ್ನು ತಿರುಗಿ ಕೊಡುವ ಭಿಕ್ಷೆ ಕೊಡೋದಕ್ಕೆ ತಗೊಂಡ್ಬರ್ತೀರಾ? ಡಿಮಾನಿಟೈಸೇಷನ್ ಮಾಡಿ ಲೈನ್ ನೋಡಿದ್ದೀವಿ.
ಮುಗಿದು ನೋಡಿ ಮತ್ತೆ ಯಾಕೆ ನಿಲ್ಲಿಸ್ತೀರಿ? ಈ ನೋವನ್ನ ಪ್ರಜೆಗಳ ಮೇಲೆ ಆಗ್ಬೇಕು ಎಸ್ಐಆರು. ಇದರ ಹಿಂದಿನ ಉನ್ನಾಹಾರ SCA NRC ಪ್ರೊವೈಡ್ ಏನಾದಿದೆಯಾ ನಿಮಗೆ? ಹೊಸ ಮತದಾರರಿಗೆ ಫಾರ್ಮ್ ನಂಬರ್ 6 ನೊಂದ ಸ್ಥಳಾಂತರಗಳು ಮತದಾರರಾಗಿ ನೋಂದಾಯಿಸಿಕೊಳ್ಳೋದಕ್ಕೆ ಫಾರ್ಮ್ ನಂಬರ್ 8 ಅಂತ ನೀವೇ ಅನೌನ್ಸ್ ಮಾಡಿದ್ರಿ. ಆ ಫಾರ್ಮ್ ನಂಬರ್ 8 ಯಾಕೆ ಹೇಳ್ತಾ ಇಲ್ಲ ಈಗ? ಈ ಕ್ಯಾಮರಾ ಇಟ್ಕೊಂಡು ಅಕ್ಕಪಕ್ಕದನ್ನೆಲ್ಲ ಕರೆಸಿ ನೋಡಿ ನಾವು ಹಾಜರು ಮಾಡ್ತಾ ಇದ್ದೀವಿ. ಈಗ ಟ್ವೀಟ್ ಮಾಡಿದ್ರೆ ತಕ್ಷಣ ಸಿಗಾಕೊಂಡೆ ಅದು ನಾನು ಹೇಳೋದನ್ನ ಮಾಡ್ತಿದ್ದೀಯ ನೀನು, ಅದನ್ನು ಹಬ್ಸು. ಇದಾದ ನಿಮ್ಮ ಕೆಲಸ. ಎಲೆಕ್ಷನ್ ಕಮಿಷನ್ ಕರ್ನಾಟಕದಾದ್ಯಂತ ಇದಕ್ಕೆ ಬೇಕಾದ ಹೋರಾಟವನ್ನು, ಪ್ರತಿಕ್ರಿಯೆಯನ್ನು ಮತ್ತು ಎಲ್ಲ ಟಾಪ್ ಕೋರ್ಟ್ಗಳಲ್ಲಿ ನಮ್ಮ ಫೈಟನ್ನು ನಾವು ಮುಂದುವರಿಸುತ್ತೇವೆ. ಟೈಮೇ ಮುಗಿದೋಯ್ತು. ಕೋರ್ಟ್ಗೆ ಹೋಗ್ತೀನಿ ಅಂದರು ಪ್ರಕಾಶ್ ರಾಜ್ ಅವರು. ಕೋರ್ಟಲ್ಲಿ ಹೋಗಬೇಕು. ಸುಪ್ರೀಂ ಕೋರ್ಟ್ ಮುಂದೆ 106 ಕೇಸ್ಗಳು ಬಂದಿದ್ದಾವೆ, ವಿಚಾರಣೆಗಳಾಗಿದ್ದಾವೆ. SIR ಪ್ರಕ್ರಿಯೆಯನ್ನು ಅಂದರೆ ಜನರಿಗೆ ತೊಂದರೆ ಆಗ್ತಿದೆ ಅಂದರು. ಫೇರ್ ಇನಫ್, ಹೇಳಬೇಕಾದ ಮಾತೆ. ಈ ಮಾತನ್ನು ಅವತ್ತೇನು ವಿಡಿಯೋ ಮಾಡಿ ಫ್ರೆಂಡ್ಸ್ ಅಂತ ಹೇಳಿದ್ರಲ್ಲ, ನನ್ನ ಹೆಸರು ಡಿಲೀಟ್ ಆಗಿಬಿಟ್ಟಿದೆ ಅಂತ, ಅದರ ಬದಲು ಇದನ್ನು ಹೇಳಿದ್ರೆ ಈ ಪ್ರಕ್ರಿಯೆಯಲ್ಲಿ ಇಂತಿಂಥ ಲೋಪದೋಷಗಳಿದ್ದಾವೆ, ಹೀಗೆ ಮಾಡುವುದರಿಂದ ಜನರಿಗೆ ಇನ್ನೊಂದು ಸ್ವಲ್ಪ ಸಮಸ್ಯೆ ಕಡಿಮೆ ಮಾಡಬಹುದು ಅಂತ ಮಾತಾಡಿದರೆ ಈ ಮಾತಿಗೆ ಅವತ್ತು ತೂಕ ಬಂದಿರೋದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.